ಥರ್ಡ್ ಕ್ಲಾಸ್ ಕ್ವಾಲಿಟಿ, ಲೋ ಕ್ವಾಲಿಟಿ, ಕಚಡಾ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಬೇಜಾರಾಗಿದೆಯಾ? ನಿಮ್ಮದೇನಾದರೂ ಡೀಟೇಲಿಂಗ್ ಸ್ಟುಡಿಯೋ ಇದೆಯಾ ಅಥವಾ ಕಾರ್ ವಾಷಿಂಗ್ ಸೆಂಟರ್ ಏನಾದರೂ ಇದೆಯಾ? ನೀವೇನಾದರೂ ಪ್ರಾಡಕ್ಟ್ನ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀರಾ? ಎನಿಥಿಂಗ್ ರಿಲೇಟೆಡ್ ಟು ಕಾರ್ ವಾಶ್ ಅಂದರೆ ಫೋಮ್ ಶಾಂಪೂ, ಟೈರ್ ಪಾಲಿಷ್ ಎಲ್ಲ ಒಳ್ಳೆ ಕ್ವಾಲಿಟಿ ಹುಡುಕ್ತಾ ಇದ್ದೀರಾ? ದೆನ್ ವೆಲ್ಕಮ್ ಟು BMW. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಮ್ಮೊಂದೊಂದು ಕರ್ನಾಟಕದ ಬ್ರ್ಯಾಂಡ್ ಕರ್ನಾಟಕದಲ್ಲಿ, ಭಾರತದಲ್ಲಿ ಇಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಹೆಸರು ಮಾಡ್ತಾ ಇದೆ. ಅದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಬ್ರ್ಯಾಂಡ್ ನೇಮ್ ಆಲ್ರೆಡಿ ಇಲ್ಲೇ ಇದೆ, B&W. ಏನು ನಮ್ಮ ಕಾರ್ಗಳಿರ್ತವೆ, ಕಾರ್ನ ಕ್ಲೀನ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ನಿಮ್ಮದು ಡೀಟೇಲಿಂಗ್ ಸ್ಟುಡಿಯೋ ಇದೆಯಾ, ಕಾರ್ ವಾಶ್ ಶೋರೂಮ್ ಇದೆಯಾ, ಅಥವಾ ನಿಮ್ಮ ಮನೆಯಲ್ಲೇ ಒಳ್ಳೊಳ್ಳೆ ಕಾರ್ಗಳನ್ನ ಇಟ್ಕೊಂಡಿದ್ದೀರಾ, ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಒಳ್ಳೆ ಫೋಮ್ ಬೇಕು ಅಂತಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಆಲ್ರೆಡಿ ತುಂಬ ಇದನ್ನು ಯೂಸ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಕಡೆಯಲ್ಲೂ ಕೂಡ ನೀವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಆದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋದಿಲ್ಲ, ಅದಕ್ಕೆ ಬೇಕಾದಂಥ ಕ್ವಾಲಿಟಿ ಅಚೀವ್ ಆಗ್ತಾ ಇರೋದಿಲ್ಲ. ಸೊ ಅದನ್ನೆಲ್ಲ ಹೊಡೆದಾಕೋಕ್ಕೋಸ್ಕರ B&W ಬಂದಿದೆ ಅಂತ ಹೇಳ್ಬೋದು. ನಮ್ಮ ಕನ್ನಡಿಗರ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ಹೆಸರು ಮಾಡ್ತಾ ಇದೆ. ಆದರೂ ಕೂಡ ಕೈಗೆಟಕೋ ದರದಲ್ಲಿ, ಏನಪ್ಪ ದೊಡ್ಡದು B&W ಅಂತ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಆಲ್ ಓವರ್ ವರ್ಲ್ಡ್ ಸಪ್ಲೈ ಮಾಡ್ತಾ ಇದ್ದಾರೆ. ಪ್ರೈಸು ಪ್ರೀಮಿಯಮ್ ಆಗಿರುತ್ತೆ? ಇಲ್ಲ, ಪ್ರೈಸ್ ಲೋಕಲ್ ಆಗೇ ಇರುತ್ತೆ. ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ಪ್ರೀಮಿಯಮ್ ಆಗಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇದರ ಫೌಂಡರ್ ಆಗಿರುವಂತಹ ಗೌತಮ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಮೊದಲದಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ಕರ್ನಾಟಕದ ಬ್ರ್ಯಾಂಡ್ ಇವತ್ತು 7 ಕಂಟ್ರೀಸ್ ಏನೋ ನೀವು ಸರ್ವ್ ಮಾಡ್ತಾ ಇದ್ದೀರಾ. ಇದು ಹೆಂಗೆ ನೀವು ರೀಚ್ ಆದ್ರಿ ಸರ್? ಆಲ್ ಓವರ್ ವರ್ಲ್ಡ್ ಅಲ್ಲಿ ರೀಚ್ ಆಗಕ್ಕೆ ಕಷ್ಟದ ವಿಚಾರ. ಒಂದು ಬ್ರ್ಯಾಂಡ್ ಅನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಸ್ಮಾಲ್ ಇಂಟ್ರೊಡ್ಯೂಕ್ಷನ್ ಕೊಡಿ, ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಇದನ್ನ ಅಂತ ಹೇಳ್ಬಿಟ್ಟು. ಕಾರ್ ಕೇರ್ ಪ್ರಾಡಕ್ಟ್ಸ್ ಅಂತ ಬಂತು ಅಂದರೆ ಆಲ್ಮೋಸ್ಟ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಕಸ್ಟಮರು ಕ್ವಾಲಿಟಿ. ಹೌದು, ಯಾವ ಥರ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಸೊ ನಾನು ಸ್ಟಾರ್ಟಿಂಗ್ ನೋಡುವಾಗ 80 ರೂಪಾಯಿ 70 ರೂಪಾಯಿ ಶಾಂಪುಗಳು, ಕಾರ್ ಫೋಮ್ ಶಾಂಪು ಅಂತ ಹೇಳ್ತಾರೆ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಗಾಡಿಗಳನ್ನ ತೊಗೋತಾರೆ ಕನ್ಸ್ಯೂಮರ್ಸು. ಸೊ ಅವ್ರ ಎದುರಿಗೆ ಆ ಗಾಡಿಗೂ ಪ್ಯಾಂಪರಿಂಗ್ ಬೇಕಾಗುತ್ತೆ. ಇವಾಗ ನಾವು ನಮ್ಮ ಮೈಗೆ ಸೋಪ್ ಆಗಲಿ, ಶಾಂಪೂ ಆಗಲಿ, ಎಲ್ಲದೂ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಯಾಕೆ? ಪ್ಯಾಂಪ್ರಿಂಗ್ ಕೇಳುತ್ತೆ, ಸ್ಕಿನ್ ಪ್ಯಾಂಪ್ರಿಂಗ್ ಕೇಳುತ್ತೆ, ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅನ್ನೋ. ಅದೇ ಥರನೇ ಗಾಡಿ ಕೂಡ, ಅದಕ್ಕೆ ಜೀವ ಇಲ್ಲ, ಬಟ್ ನಾವೇ ಜೀವ ತುಂಬೋದು. ಅದಕ್ಕೆ EMI ಕಟ್ತೀರಾ, ಎಲ್ಲದೂ ಕಟ್ತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ಮೇಂಟೆನೆನ್ಸ್ ಅಂದರೆ ಕಾರ್ ಒಳಗಡೆ ಸರ್ವಿಸು, ಇಂಜಿನ್ ಅದೆಲ್ಲ ಮಾಡಿಬಿಡ್ತೀರಾ. ಬಟ್ ಹೊರಗಡೆ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೊರಗಡೆ ಮೇಂಟೆನೆನ್ಸ್ ಬಂತು ಅಂದರೆ ಅಲ್ಲಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಸಿಗಲ್ಲ ನಮ್ಗೆ. ನೋಡಿ ಸರ್, ಒಂದು ಕಾರಿಗೆ ಒಂದು ಸಣ್ಣ ಸ್ಕ್ರಾಚ್ ಬಿದ್ದು ಎಷ್ಟು ಉರಿ ಆಗುತ್ತೆ? 100% ಸರ್. ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡಿಬಿಡ್ತಾರೆ, ಹೆಲ್ಮೆಟ್ ತಗೊಂಡು ಹೊಡಿಯೋ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಮೇಂಟೆನೆನ್ಸ್ ಮಾಡೋದು ಯಾವಾಗ? ನೋಡಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯಾವಾಗ ನಮ್ಮ ಸರ್ವಿಸ್ ಸ್ಟೇಷನವರು, ಡೀಟೇಲಿಂಗ್ ಸ್ಟುಡಿಯೋದವರು ಯೂಸ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಕಸ್ಟಮರ್ ಅವ್ರ ಹತ್ರನೇ ಹುಡಿಕೊಂಡು ಬರ್ತಾರೆ. ಒಳ್ಳೆ ಪ್ರಾಡಕ್ಟ್ಸ್ ಅಂದರೆ ಏನು ರೇಟ್ ಜಾಸ್ತಿ ಇರೋದು ಅಂತಲ್ಲ, ಪ್ಯೂರ್ ಕಾರ್ ಗೋಸ್ಕರನೇ ಡಿಸೈನ್ ಮಾಡಿರುತ್ತೆ. ಹೊರಗಡೆ ಬಾಡಿ ಪಾರ್ಟ್ಸ್ಗೆ ಶಾಂಪೂ ಬೇಕಾಗುತ್ತೆ, ಕ್ಲಿಯರ್ ಕೋಟ್ ಅನ್ನೋದು ಒಂದು ಅದ್ರ ಮೇಲೆ ಬರುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿರ್ತಾರೆ. ಯಾವ ಥರ ಶಾಂಪೂ ಹಾಕಿದ್ರೆ ಗಾಡಿ ಕಲರ್ ಎನ್ಹ್ಯಾನ್ಸ್ ಆಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ, ಹುಡುಗರ ಕೈಗಳು ಅದೆಲ್ಲ ಒಡೆಯೋದು ಪ್ರಾಬ್ಲಮ್ ಇರಲ್ಲ, pH ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಲಾಸ್ಟ್ ಪಾಯಿಂಟ್ ಈಕೋ ಫ್ರೆಂಡ್ಲಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಬರೋ ಕ್ವಶನು, B&W ಇದರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಕೊಟ್ಟಿದೆ? ನಿಮ್ಮಲ್ಲಿ ಆ ಥರದ್ದು ಏನಿದೆ? ನಾವು ಯಾಕೆ ಚೂಸ್ ಮಾಡ್ಬೇಕು ನಿಮ್ಮನ್ನು? B&W ಏನಕ್ಕೆ ಇಂಪ್ರೂವ್ಮೆಂಟ್ ಕೊಟ್ಟಿದೆ ಅಂದರೆ, ಹೊರಗಡೆ ನೀವು ನೋಡ್ತಿರುವಂಥ ಎಲ್ಲ ಶಾಂಪುಗಳಾಗಲಿ ಯಾವುದಾಗಲಿ, ದೇ ಆರ್ ನಾಟ್ ಶಾಂಪು ಫೋಮ್ ಅನ್ನೋ ಒಂದು ವರ್ಡ್ ಇದೆ ಇಂಗ್ಲೀಷಲ್ಲಿ. ಆ ವರ್ಡ್ನ ಇಟ್ಕೊಂಡು ಫೋಮು ಅಂತ ಮಾರ್ತಾರೆ. ನೀವು ಒಂದು ಫೋಮ್ ಕ್ಯಾನಲ್ಲಿ 4 ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ಹಾಕ್ಬಿಟ್ಟು ಹೊಡೆದ್ಬಿಟ್ರೆ, ತಲೆ ತೊಳೆಯೋ ಶಾಂಪು ಅದನ್ನ ಹಾಕ್ಬಿಟ್ಟು ಹಿಂಗೆ ಹೊಡೆದ್ಬಿಟ್ರೆ ಫೋಮ್ ಅಂತ ನೋಡಿ ಫೋಮ್ ಬಂತು ಅಂದ್ಬಿಡ್ತಾರೆ. ಸೊ ಆ ಥರ ಕಂಪ್ಲೀಟಾಗಿ ಹೊರಗಡೆ ತುಂಬ ಅದೇ ಥರ ಅದೇ ರೇಂಜಲ್ಲಿ ಬಟ್ಟೆ ತೊಳೆಯೋ ಶಾಂಪು, ಈ ಪಾತ್ರೆ ತೊಳೆಯೋ ಶಾಂಪು, ಈ
ಕಂಪ್ಲೀಟಾಗಿ ಎಸಿಡಿಕ್ ಆಗಿರುವಂಥ ಸೋಪ್ ಆಯಿಲ್ಗಳು ಅದನ್ನ ಹಾಕ್ಬಿಟ್ಟು ಫೋಮ್ ಅಂತ ಹೇಳ್ತಾರೆ. ಬಟ್ ದಟ್ಸ್ ನಾಟ್ ದ ರೈಟ್ ವೇ. ಅದು ರೈಟ್ ವೇ ಅಲ್ಲ ಗಾಡಿ ತೊಳೆಯೋದು. ಏನ್ ತೊಂದರೆ ಅದರಿಂದ? ಅದರಿಂದ 100% ನೋಡಿ, ಒಂದು ಶೋರೂಮ್ ಇಂದ ಬರುವಂತ ಗಾಡಿಗಳ ಕಲರ್ನ ನೋಡಿ ನೀವು. ಆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಇವಾಗ ಒಂದು ಗಾಡಿ ತಗೊಂತೀರಾ ನೀವು, ಗಾಡಿ ತಗೊಂಡಾದ್ಮೇಲೆ ಶೋರೂಮ್ ಇಂದ ನೀಟಾಗಿರುತ್ತೆ, ಕ್ಲಿಯರ್ ಕೋಟ್ ಎಲ್ಲ ಎನ್ಹಾನ್ಸ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಸಪೋಸ್ ನೀವು ಅದನ್ನ ಯಾವುದೇ ಒಂದು ಸರ್ವಿಸ್ ಸ್ಟೇಷನ್ ತಗೊಂತಿರ್ತೀರ, ಲೋ ಕ್ವಾಲಿಟಿ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಸೋಪ್ ಆಯಿಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಲೋ ಕ್ವಾಲಿಟಿ ಶಾಂಪು ಅಂದ್ರೆ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಆಯಿತು. ಈ ಸೋಪ್ ಆಯಿಲ್ 20-30 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡ್ತಾರೆ. ವಾಶ್ ಮಾಡಿದ್ಮೇಲೆ 1 ವಾಶ್, 2 ವಾಶ್, 3 ವಾಶು, ಒಂದು 5-6 ವಾಶ್ ಆದಮೇಲೆ ನೋಡಿ, ಆ ನಿಮ್ಮ ಮೇಲೆ ಕ್ಲಿಯರ್ ಕೋಟ್ ಲೇಯರ್ ಇರುತ್ತಲ್ಲ, ಅದು ಆಲ್ಮೋಸ್ಟ್ ಡಲ್ ಆಗಿ ಹೋಗಿರುತ್ತೆ. 100% ಡಲ್ ಆಗೇ ಆಗುತ್ತೆ. ಬಟ್ ಫೋಮ್ ವಾಶ್ ಪರ್ಪಸ್ ಏನು? ಗಾಡಿ ಒಂದು ಕಾರ್ ತಗೊಂಡ್ವಿ ಅಂದ್ರೆ ಅದ್ರ ಪರ್ಪಸ್ ಏನು? ಶಾಂಪೂ ಪರ್ಪಸ್ ಏನು? ಕ್ಲೀನ್ ಮಾಡಬೇಕು, ಗಾಡಿ ಕಲರ್ನ ಪ್ರೊಟೆಕ್ಟ್ ಮಾಡಬೇಕು. ಆಲ್ಮೋಸ್ಟ್ ಆ ಕ್ಲಿಯರ್ ಕೋಟ್ ಏನಿದೆ ಗಾಡಿ ಮೇಲೆ, ಶೈನಿಂಗ್ ಸರ್ಫೇಸ್ ಹಂಗೆ ಇರಬೇಕು. ಉಲ್ಟಾ ನಾವು ಐಸ್ ಕ್ರೀಮ್ ಫೋಮ್ ಅಂತ ಇದೆ ನಮ್ಮ ಹತ್ರ, ಐಸ್ ಕ್ರೀಮ್ ಫೋಮ್, ಇದು 97% ನಿಮ್ಗೆ ಶೈನಿಂಗ್ ಪ್ರೊಸೆಸ್ ಕೊಡುತ್ತೆ. ಇರೋ ಶೈನಿಂಗ್ ಅನ್ನ ತಡೆಯುತ್ತೆ, ಹಂಗೆ ಇರುತ್ತೆ. ಉಲ್ಟಾ ಎನ್ಹಾನ್ಸ್ ಮಾಡುತ್ತೆ ನಿಮ್ಗೆ, ಎನ್ಹಾನ್ಸ್ ಮಾಡುತ್ತೆ, ಕಲರ್ನು ಎನ್ಹಾನ್ಸ್ ಮಾಡುತ್ತೆ. ಐಸ್ ಕ್ರೀಮ್ ಫೋಮ್ ಶಾಂಪೂ ಆಗಲಿ, ಇನ್ನೊಂದಿದೆ ವಾಶ್ ಅಂಡ್ ವ್ಯಾಕ್ಸ್ ಶಾಂಪೂ ಆಗಲಿ, ಕಂಪ್ಲೀಟ್ ಆಗಿ ಸರ್ ನಮ್ಮ ಹತ್ರ ಟಾಪ್ 10 ಪ್ರಾಡಕ್ಟ್ಸ್ ಇದಾವೆ. ಒಂದು ಸರ್ವಿಸ್ ಸ್ಟೇಷನ್ಗೆ ಯಾವ್ದಾದ್ರು ಬೇಕಾಗ್ಬೋದು. ಎಲ್ಲ ಪ್ರಾಡಕ್ಟು ಕಸ್ಟಮೈಸ್ಡ್ ಆಗಿ ಮಾಡಿದ್ದೀರಿ. ಓನ್ಲಿ ಸರ್ವಿಸ್ ಸೆಂಟರ್ಗೆ ಮಾತ್ರನಾ? ಎಂಡ್ ಯೂಸರ್ ನಮ್ಮಂತ ಯಾರೊಬ್ರು ಒಂದೇ ಕಾರ್ ಇಟ್ಕೊಂಡಿದ್ದಾರೆ, ನಮಗೂ ಬೇಕು ಸರ್, ಅವರಿಗೆಲ್ಲ ಏನು ಕೊಡ್ತೀವಿ? ಸರ್ವಿಸ್ ಸ್ಟೇಷನ್ ಅವ್ರಿಗೆ 100% ಹೇಳ್ತೀನಿ, ಸರ್ವಿಸ್ ಸ್ಟೇಷನ್ ಅವ್ರಿಗೆ ಅಂತ. ಬಟ್ ಕೆಲವ್ರು ಇದಾರೆ ಕಾರ್ ಲವರ್ಸ್ ಅಂತ ಇರ್ತಾರೆ. ನನ್ನ ಕಾರ್ ನಾನು ಯಾರಿಗೂ ಕೊಡಲ್ಲ, ನನ್ನ ಕಾರ್ ನಾನೇ ತೊಳಿತೀನಿ, ನಾನು ಎಲ್ಲಿವರೆಗೂ ನನ್ನ ಕಾರ್ನ ನಾನು ತೊಳೆಯಲ್ಲ, ನನಗೆ ಸಮಾಧಾನ ಆಗಲ್ಲ. ಅಂಥವ್ರಿಗೋಸ್ಕರನು ಸ್ಮಾಲ್ ಪ್ಯಾಕಿಂಗ್ ಇದಾವೆ. 1 kg ಪ್ಯಾಕಿಂಗ್ ಬರ್ತವೆ, ಟೈರ್ 100% ಇದೆ ಸರ್. ಇನ್ನು ಅಪ್ಕಮಿಂಗ್ ಪ್ರಾಡಕ್ಟ್ಸ್ ತುಂಬಾನು ಇದಾವೆ. ಇದೆಲ್ಲ ಟಾಪ್ 10 ಪ್ರಾಡಕ್ಟ್ಸ್ ಏನಿದಾವೆ. ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಇನ್ನೂ ತುಂಬಾ ಇದೆ. ನಮ್ಮದೇ R&D ಫೆಸಿಲಿಟಿ ಇದೆ. ಕಂಪ್ಲೀಟ್ ಆಗಿ ನಾವೇ ಸೆಲ್ಫ್ ಆಗಿ ಟೆಸ್ಟ್ ಮಾಡ್ತೀವಿ ಪ್ರಾಡಕ್ಟ್ಸ್ನ. ಕರೆಕ್ಟ್ ಆಗಿದೆ. ಇಟ್ ವಿಲ್ ಟೇಕ್ ನಿಯರ್ಲಿ 3 to 4 years ಸರ್ ಟು ಡೆವಲಪ್ ಒನ್ ಸಿಂಗಲ್ ಫಾರ್ಮುಲೇಷನ್. 4 ವರ್ಷ ಬೇಕು. ಯಾಕಂದ್ರೆ ಆ ಪ್ರಾಸೆಸ್ ಇದೆಯಲ್ಲ, ಹೋಗೋದು ರೆಡಿ ಆಯ್ತು ಬಿಡು ಮಾಡ್ಬಿಡೋಣ, ಇಲ್ಲ, ಚೆನ್ನಾಗಾಗಬೇಕು, ನಮಗೆ ಸಂತೋಷ ಆಗೋದಲ್ಲ. ನಾನು ಗ್ರಾಹಕನಾಗಿ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ನನ್ನ ಕಾರೇ ಇತ್ತು, ಸಪೋಸ್ ನನಗೆ ಇದನ್ನು ಹಾಕಿದ್ರೆ ಆಗಿರ್ಬೋದು. ಡ್ಯಾಶ್ ಬೋರ್ಡ್ ಪಾಲಿಶ್ ಆಗಲಿ, ಆ ಏನು ಮೆಟೀರಿಯಲಿಂದ ಡ್ಯಾಶ್ ಬೋರ್ಡ್ ಆಗಿದೆ ಕಾರ್ದು, ಒಳಗಡೆ ಇಂಟೀರಿಯರ್ ಇರುತ್ತೆ, ಕಾರ್ ಇಂಟೀರಿಯರ್ ಫಾಕ್ಸ್ ಲೆದರ್ ಇದೆ, ಜೆನ್ಯೂನ್ ಲೆದರ್ ಇದೆ, ಆಮೇಲೆ ಫ್ಯಾಬ್ರಿಕ್ ಲೆದರ್ ಇದೆ, ಇಟಾಲಿಯನ್ ಇದೆ. ಈ ಎಲ್ಲ ಒಳಗಡೆ ಇರ್ತವೆ. ಯಾವುದು ಡೋರ್ ಪ್ಯಾನಲ್ಸ್ನ ನೋಡಿ, ಎಲ್ಲ ಸೆನ್ಸಿಟಿವ್ ಬರ್ತಾ ಇದ್ದಾವೆ. ಕರೆಕ್ಟಾ? ಆ ಸೆನ್ಸಿಟಿವ್ ಇರುವಂಥ ಒಳಗಡೆ ಇಂಟೀರಿಯರ್ ಮೆಟೀರಿಯಲ್ಗೆ ಅದ್ರ ತಕ್ಕನಾಗೇನೆ ಇಂಟೀರಿಯರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಅಂದರೆ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ನೀವು ಸರ್ಫ್ ಎಕ್ಸೆಲ್ ಹಾಕ್ತೀನಿ, ನಾನು ಸೆಬೀನಾ ಪೌಡರ್ ಹಾಕ್ಬಿಡ್ತೀನಿ. ನಾನು ನೋಡಿದ್ದೀನಿ ಸರ್, ನಿಜವಾಗ್ಲೂ ಸುಳ್ಳು ಹೇಳಲ್ಲ ನಿಮಗೆ. ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ಸರ್ಫ್ ಎಕ್ಸೆಲ್ ಹಾಕ್ಬಿಡ್ತಾರೆ, ಸಬೀನಾ ಪೌಡರ್ ಹಾಕ್ಬಿಡ್ತಾರೆ, ಬರ್ಸ್ ತಗೊಂತಾರೆ, ಪರ ಉಜ್ತಾ ಇರ್ತಾರೆ. ನನ್ನ ಕಣ್ಣೆದಿಗೆ ಎಷ್ಟೋ ಕಸ್ಟಮರು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕಾರ್ ತೊಳೆಯೋ ಪ್ರಾಸೆಸ್. 100% ಸರ್. ಯಾಕನ್ಸರ್ ಸರ್, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ನೀವು ಗಾಡಿ ತಗೊಂಡಿರ್ತೀರ, ಆ ಮೂಮೆಂಟ್ ಅಲ್ಲಿ ಕಚಡ ಕ್ವಾಲಿಟಿ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಬೇಜಾರಾಗುತ್ತಲ್ವ? ನಿಮ್ಗೂ ಬೇಜಾರಾಗುತ್ತೆ. ನೀವು ಅಲ್ಲಿ EMI ಕಷ್ಟಪಟ್ಟು ಕಟ್ಟಿರ್ತೀರಾ, ಎಲ್ಲ ಮಾಡ್ತಾ ಇರ್ತಾರೆ, ನಿಮ್ಮ ಮನ್ಸಲ್ಲಿ ಅದೊಂದು ಇದ್ದೇ ಇರುತ್ತೆ ಸರ್. ನಮ್ಮ ಗಾಡಿನೇ ನಮ್ಮ ಹೆಮ್ಮೆ. ಈಗಿನ ಕಾಲದಲ್ಲಿ ನೀವು ಎಲ್ಲಾದ್ರೂ ಮದುವೆಗೆ ಹೋಗ್ತೀರಾ, ಇಂಟರ್ವ್ಯೂಗೆ ಹೋಗ್ತೀರಾ, ಫಂಕ್ಷನ್ಗೆ ಹೋಗ್ತೀರಾ, ಹೆಂಗ್ ರೆಡಿ ಆಗ್ತೀವಿ ಸರ್? ಟಿಪ್ ಟಾಪ್ ಆಗಿ ರೆಡಿ ಆಗ್ತೀವಿ ಸರ್. ಅದೇ ಗಾಡಿ ಬಂತು ಅಂದ್ರೆ ನೀವು ಹಂಗೆ ಗಲೀಜಾಗಿರೋ ಗಾಡಿ ತಗೊಂಡು ಹೋಗ್ತೀರಾ? ಇಲ್ಲ, ಅದನ್ನು ಒಂದು ನೀಟ್ ಮಾಡ್ಲೇಬೇಕು. 100%. ಈಗ ನೀವು ಫಸ್ಟ್ ಹೋಗೋಕಿನ್ನ ಮುಂಚೆ ಫಸ್ಟ್ ಆ ಲೊಕೇಶನ್ಗೆ ಏನ್ ರೀಚ್ ಆಗೋದು? ಗಾಡಿ ಮಿಣ ಅಂತ ಇರ್ಬೇಕಲ್ವಾ? ಗಾಡಿಯಿಂದ ಒಳಗಡೆ ಬಂದ್ಮೇಲೆ ನಿಮ್ ದರ್ಶನ ಆಗುತ್ತೆ. ಗಾಡಿ ನೀಟಾಗಿರ್ಬೇಕು ತಾನೆ. ನೀಟಾಗಿರ್ಬೇಕು ಅಂದ್ರೆ ಅದಕ್ಕೆ ಪ್ಯಾಂಪರಿಂಗು ಕೇಳುತ್ತೆ, ಮೇಂಟೆನೆನ್ಸು ಕೇಳುತ್ತೆ, ಔಟ್ಸೈಡ್ ಮೇಂಟೆನೆನ್ಸು. ಹಂಗಂತ ಹೇಳ್ಬಿಟ್ಟು ದಿನ ಗಾಡಿ ವಾಶ್ ಮಾಡೋದು ಅಂತ ಅಲ್ಲ. ಮಿನಿಮಮ್ ವೀಕ್ಲಿ, ಮಂತ್ಲಿ 1 or 2 ಟೈಮು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನೀವೇನಾದ್ರೂ ಯೂಸ್ ಮಾಡಿದ್ರೆ ಸರ್, ನಾನು ಹೇಳ್ತೀನಿ, BMW ಪ್ರಾಡಕ್ಟ್ಸ್ ಯಾವುದೇ ನೀವು ಪ್ರಾಡಕ್ಟ್ಸ್ ತೊಗೊಂಡ್ರೆ ಗಾಡಿಗೆ ಯಾವತ್ತು ಹಾರ್ಮ್ನೆಸ್ ಬರಲ್ಲ ನಿಮಗೆ. ಅಂದರೆ ಪ್ರಾಬ್ಲಮ್ ಏನಾಗಲ್ಲ, ಉಲ್ಟಾ ಚೆನ್ನಾಗಾಗುತ್ತೆ, ಎನ್ಹಾನ್ಸ್ಮೆಂಟ್ ಸಿಗುತ್ತೆ, 100% ಸಿಗುತ್ತೆ. ಯಾವುದೇ ಒಂದು ಪಾರ್ಟ್ಸ್ ಇರಲಿ, ಎಲ್ಲ ಪ್ರಾಡಕ್ಟು ನಮ್ಮ ಹತ್ರ ರೆಡಿ ಇದ್ದಾವೆ. ನಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಎಂಟೈರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 57,000 ಸರ್ವಿಸ್ ಸ್ಟೇಷನ್, ವಾಟರ್ ಸರ್ವಿಸ್ ಸ್ಟೇಷನ್, ಡೀಟೇಲಿಂಗ್ ಸ್ಟುಡಿಯೋಸ್ ಆಗಲಿ ಎಲ್ರಿಗೂ ಸಪ್ಲೈ ಮಾಡ್ತಾ ಇದ್ದೀವಿ. ನಮ್ಮದೇ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿಂದ 7 ಕಂಟ್ರೀಸ್ಗೆ ಸಪ್ಲೈ ಆಗುತ್ತೆ. ಅರಬ್ ಕಂಟ್ರೀಸ್ ಆಗಲಿ, ವೆಸ್ಟರ್ನ್ ಕಂಟ್ರೀಸ್ ಆಗಲಿ ಸಪ್ಲೈ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇಲ್ಲಿಂದ ಕೊರಿಯರ್ ಫೆಸಿಲಿಟೀಸ್ ಇದೆ. ಈಗ ಬಂದಿರೋದು ಕಂಪ್ಲೀಟ್, ಈ ವಿಡಿಯೋ ಉದ್ದೇಶ ಕಂಪ್ಲೀಟ್ ಇದು ಇದು ಬೆಂಗಳೂರಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಯಾರಿದ್ದಾರೆ? ಬೆಂಗಳೂರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಪ್ರಕಾಶ್ ಬನ್ನಿ ಬನ್ನಿ ಸರ್. ಇವರೇ ಸರ್, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ
ಸೊ ಇವ್ರ ಕಂಪನಿ ಹೆಸರು ಏನು ಸರ್? ಸರ್ ಇವ್ರು ಶ್ರೀ ಸಿದ್ಧಿವಿನಾಯಕ ಎಂಟರ್ಪ್ರೈಸಸ್. ಬೆಂಗಳೂರಲ್ಲಿ ಯಾರೇ ಕಸ್ಟಮರ್ ಇರಲಿ, ಎಷ್ಟೇ ಕಸ್ಟಮರ್ ಇರಲಿ, ಯಾವುದೇ ಮೂಲೆಯಲ್ಲಿ ನಿಮ್ಮ ಸರ್ವಿಸ್ ಸ್ಟೇಷನ್ ಇರಲಿ, ಡೀಟೇಲಿಂಗ್ ಸ್ಟುಡಿಯೋ, ಅಲ್ಲಿವರೆಗೂ ಈ ಪ್ರಾಡಕ್ಟ್ನ ಇವ್ರು ತಲುಪಿಸ್ತಾರೆ. ಯಾಕಂದ್ರೆ ಇವರು ಕೇವಲ BMW ಪ್ರಾಡಕ್ಟ್ಸ್ ಮಾತ್ರ ಮಾಡ್ತಾರೆ. BMW ಸ್ಪೆಷಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಇವ್ರು ಬಿಟ್ರೆ ಬೆಂಗಳೂರಲ್ಲಿ ಯಾರೂ ಇಲ್ಲ BMW ಸೆಲ್ ಮಾಡೋರು, ಇವ್ರು ಒಬ್ಬರೇ ಇದ್ದಾರೆ. ಸರ್ ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್ ಇಲ್ಲಿ? ಸರ್ ಪರ್ಟಿಕ್ಯುಲರ್ಲಿ ಏನಂದ್ರೆ ಕಾರ್ ಸರ್ವಿಸ್ ಸ್ಟೇಷನ್ ಇರಲಿ, ಡೀಟೇಲಿಂಗ್ ಇರಲಿ, ಒನ್ ಆಫ್ ದ ಪ್ರೀಮಿಯಂ ಪ್ರಾಡಕ್ಟ್ಸ್ ಇವೆಲ್ಲ. ಈಗ ಯಾರಾದ ಕಾರ್ ಲವರ್ಸ್ ಇರಲಿ, ಯಾರ ಎಷ್ಟು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಕಾರ್ ಪರ್ಚೇಸ್ ಮಾಡ್ತಾರೆ, ಆ್ಯಂಡ್ ದ ಕಾರ್ ಹ್ಯಾಸ್ ಟು ಬಿ ಲುಕ್ ಶೈನ್ ಆ್ಯಂಡ್ ಕ್ಲೀನ್. ಅದರಲ್ಲಿದೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇವೆಲ್ಲ, ಬಬಲ್ಸ್ ಆ್ಯಂಡ್ ವೀಲ್ಸ್ ಅಂತ. ಆ್ಯಂಡ್ ಇದು ಒನ್ ಆಫ್ ದ ಪ್ರೀಮಿಯಮ್ ಇದರಿಂದ ಏನಂತಂದ್ರೆ ಲವರ್ಸ್ ತುಂಬ ಜಾಸ್ತಿ ಇದ್ದಾರೆ. ಬೆಂಗಳೂರಿನ ಮೋರ್ ದನ್ 125 to 200 ಸರ್ವಿಸ್ ಸ್ಟೇಷನ್ ಆಲ್ರೆಡಿ ಸಪ್ಲೈ ಆಗ್ತಾ ಇದೆ, ಕೊಡ್ತಾ ಇದ್ದಾರೆ ಆಲ್ರೆಡಿ ಕೊಡ್ತಾ ಇದೆ. ಓಕೆ, ಯಾರಾದರೂ ಸರ್ವಿಸ್ ಸೆಂಟರ್ ಅವರು ಓಕೆ ಚೆನ್ನಾಗಿದೆ BMW ಅಂತಂದ್ರೆ ಯಾವ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮ ಹತ್ರ? ಏನೇನಿದೆ ನಿಮ್ಮ ಹತ್ರ? ಸರ್ ಕಂಪ್ಲೀಟ್ ಒಂದು ಕಾರ್ ಸರ್ವಿಸ್ ಸ್ಟೇಷನ್ ಏನೇನು ಬೇಕಾಗುತ್ತೆ, ಕಂಪ್ಲೀಟ್ ಶಾಂಪೂ ಇರಲಿ, ಟೈರ್ ಪಾಲಿಶ್ ಇರಲಿ, ಡ್ಯಾಶ್ ಬೋರ್ಡ್ ಇರಲಿ, ಇಂಜನ್ ಡಿಗ್ರೀಸರು, ಇಂಟೀರಿಯರ್ ಕ್ಲೀನ್ ಕಂಪ್ನಿ, ಇನ್ನು ವಿಂಡ್ಶೀಲ್ಡ್ ಗ್ಲಾಸ್ ಕ್ಲೀನರ್, ಆ ಥರ ಕಂಪ್ಲೀಟ್ ಪ್ರಾಡಕ್ಟ್. ಒಂದು ಸರ್ವಿಸ್ ಸ್ಟೇಷನ್ ಒಂದು ಕಾರ್ ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕು ಆ ಥರ ಕಂಪ್ಲೀಟ್ ಪ್ರೀಮಿಯಂ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಓಕೆ ಸರ್, ಇವಾಗ ಅಪಾರ್ಟ್ ಫ್ರಮ್ ಬೆಂಗಳೂರು, ಸೊ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಲ್ಲ ಕಡೆ ಇದೆ ಸರ್? ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಹಾಸನ್ನಲ್ಲಿದೆ, ಶಿವಮೊಗ್ಗದಲ್ಲಿದೆ, ಆಮೇಲೆ ಇನ್ನು ಅಪ್ಕಮಿಂಗ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಕರ್ನಾಟಕ, ಇಂಡಿಯಾ ಎಲ್ಲ ಕವರ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಲ್ವಾ ಸರ್? ಇಂದಿನ ವಿಡಿಯೋದಲ್ಲಿ ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದೀವಿ? ಎಲ್ಲ ಪ್ರಾಡಕ್ಟ್ ಹೈಲೈಟ್ ಮಾಡ್ತಾ ಇದೀವಿ ಸರ್. ಇದು ಮಾಸ್ಟರ್ ವಿಡಿಯೋ ಆಗಿರುತ್ತೆ. ಮಾಸ್ಟರ್ ವಿಡಿಯೋ ಪ್ರೇಕ್ಷಕರು, ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿ ಅವ್ರಿಗೊಂದು ಬೇಸಿಕ್ ಇನ್ಫಾರ್ಮೇಶನ್ ಇದು. ಏನೇನು ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ, ಈ ವಿಡಿಯೋ ಮಾಡಿರೋ ಉದ್ದೇಶ ಏನು, ಇದಾದ ನಂತರ ಪ್ರತಿಯೊಂದು ಪ್ರಾಡಕ್ಟ್ ಸಿಂಗಲ್ ಯಾವ ತರ ನಾವು ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು. ಕೆಲವರಿಗೆ ವಾಷಿಂಗ್ ಸೆಂಟರ್ ಆಗಲಿ, ಡೀಟೇಲಿಂಗ್ ಸ್ಟುಡಿಯೋದವರಾಗಲಿ, ಅವ್ರಿಗೆ ಕರೆಕ್ಟಾಗಿ ಯಾವ ಥರ ಯೂಸ್ ಮಾಡಬೇಕು ಒಂದು ಪ್ರಾಡಕ್ಟ್ನ. ಇಂಟೀರಿಯರ್ ಕ್ಲೀನಿಂಗ್ ಅಂದರೆ ಯಾವ ಥರ, ಪ್ರೊಫೆಷ್ನಲ್ ಟೂಲ್ಸ್ ಏನೇನು ಬೇಕಾಗ್ಬೋದು, ನಮಗೆ ಕೆಲಸ ಬೇಗ ಆಗಬೇಕು, ಸಮಯಕ್ಕಿಂತ ಮುಂಚೆ ಕೆಲಸ ಸೂಪರಾಗಿ ಆಗಬೇಕು, ಕಸ್ಟಮರ್ ತೊಗೊಂಡು ಹೋಗುವಾಗ ಖುಷಿಯಾಗಿ ಹೋಗ್ಬೇಕು. ಇದು ಮೇನ್ ಇಂಟೆನ್ಷನ್ ಆಗಿರಬೇಕು ಒಬ್ಬ ಸರ್ವಿಸ್ ಸ್ಟೇಷನ್ ಡೀಟೇಲಿಂಗ್ ಸ್ಟುಡಿಯೋ ನಡೆಸೋದು. ಕೆಲಸದಲ್ಲಿ ಯಾವತ್ತೂ ಮೋಸ ಮಾಡಬಾರ್ದು. ಕೆಲಸದಲ್ಲಿ ಮೋಸ ಮಾಡ್ದ ಅಂದ್ರೆ ಆ ಕೆಲಸ ಇಡೀ ಜೀವನ ಅವನ ಜೊತೆ ಮೋಸ ಮಾಡುತ್ತೆ. ಅದಕ್ಕೆ ನಮ್ಮ ಬಸವಣ್ಣನವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ. ಅದು ಯಾವತ್ತು ನಿಜವಾಗ್ಲೂ ಹೇಳ್ತೀನಿ ನಾನು, ಯಾವತ್ತು ಒಬ್ಬ ಮನುಷ್ಯ ಕೆಲಸನ ನಗನಗ್ತಾ ಖುಷಿಯಾಗಿ ಆನಂದವಾಗಿ ಮಾಡ್ತಾನೆ ನೋಡಿ, ಲಕ್ಷ್ಮಿ ಎಲ್ಲೇ ಇದ್ರು ದಡ್ಡ ಜಣ ಅಂತ ಓಡ್ ಬಂದೇ ಬರ್ತಾರೆ. ಗ್ಯಾರಂಟಿ ಬರ್ತಾರೆ. ಯಾಕೆ ಬರಲ್ಲ? ಬಂದೇ ಬರ್ತಾರೆ. ಕೆಲಸನೇ ಸರ್, ನಾನು ಹೇಳ್ತೀನಿ ನೋಡಿ, ನನ್ನ ಅನುಭವದಿಂದ ನಾನು ಹೇಳ್ತೇನೆ. ಯಾವತ್ತು ಕೆಲಸದ ಮೇಲೆ ನಾನು ಬೇಜಾರು ಮಾಡಿದೆ ಅಂದ್ರೆ ಮುಗಿದು ಸರ್, ಆ ನೆಕ್ಸ್ಟ್ ಟೈಮ್ ಇಂದಾನೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ಕೆಲಸಕ್ಕೆ ಯಾವತ್ತು ಮೋಸ ಮಾಡಬಾರ್ದು. ಕಸ್ಟಮರು ದೇವರು ಅಂತ ನಾವೇನಕ್ಕೆ ಹೇಳ್ತೀವಿ ಸರ್? ಸುಮ್ಮನೆ ಹೇಳ್ತೀವ? ಅದೊಂದು ಅವಾಗಿಂದಾನೆ ಹಳುಬ್ರು ಅದನ್ನು ಮಾಡಿ ಕೊಟ್ಟಿರುವಂಥ ಒಂದು ದೊಡ್ಡ ಕಸ್ಟಮರು ದೇವರಿದ್ದಂಗೆ. ಬಟ್ ನಾವು ಅವ್ರನ್ನ ಯಾವ ಥರ ಟ್ರೀಟ್ ಮಾಡಿ ಕಳಿಸ್ತೀವಿ? ಈಗ ನನ್ನ ಹತ್ರ ಒಬ್ಬ ಕಸ್ಟಮರ್ ಬಂದ, ನಾನು ಕಾರ್ ತೊಳಿತೀನಿ, ನಮ್ಮದೇ ಒಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ ಅಂತ ಒಂದು ಎಕ್ಸಾಂಪಲ್ ಆಗಿ ಅನ್ಕೊಳ್ಳೋಣ. ಅವ್ನು ಬರ್ತಾನೆ, ಬಂದಾದಮೇಲೆ ಕಸ್ಟಮರು ನೀವು ಯಾವ ಥರ ಸರ್ವಿಸ್ ಕೊಡ್ತೀರಾ ಅದು ಫಸ್ಟ್ ಪಾಯಿಂಟ್ ಯಾವತ್ತೂ ಆಗಲ್ಲ, ಅದು ಸೆಕೆಂಡಿಗೆ ಆ್ಯಡ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಆ್ಯಡ್ ಆಗೋದು ಹೌ ಯು ಮೇಕ್ ದಮ್ ಫೀಲ್. ಯಾವ ಥರ ನೀವು ಅವನಿಗೆ ಫೀಲ್ ಮಾಡಿ ಕಳಿಸ್ತೀರಾ, ಲಾಸ್ಟ್ ಮೂಮೆಂಟ್. ಅದು ರಾಜ ಮರ್ಯಾದೆ. ನೀವೇನಾದರೂ ಆ ಕಸ್ಟಮರಿಗೆ ಕೊಟ್ಟು ಕಳಿಸ್ದೆ ಅಂದರೆ, ಸರ್ ನಾನು ನಿಮಗೆ ಬರೆದು ಕೊಡ್ತೀನಿ, ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಅಲ್ಲೇ ಹೋಗೋ, ಅಲ್ಲಿ ಬಿಟ್ಟರೆ ಬೇರೆ ಹೋಗ್ಬಾರ್ದು. ಲೈಫ್ ಟೈಮ್ ಅವ್ರು ಬೇರೆ, ನೋ ಮ್ಯಾಟರ್ ಯಾವುದೇ ಸರ್ವಿಸ್ ಸ್ಟೇಷನ್ ಇರಲಿ, ಜಿದ್ದಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಈ ಏರಿಯಾಗ ನಾನೇ ದಾದ ಅಷ್ಟೇ, ನನ್ ಬಿಟ್ರೆ ಬೇರೆ ಯಾರು ಇಲ್ಲ. ಬಟ್ ನೀವು ಆ ಥರ ಆಗಬೇಕು ಅಂದರೆ ಆ ಥರ ಸರ್ವಿಸ್ ಕೊಡಬೇಕು. ಆ ಥರ ಸರ್ವಿಸ್ ಕೊಡಬೇಕು ಅಂದ್ರೆ ಆ ಥರ ಪ್ರೊಡಕ್ಟ್ಸ್ ಇರಬೇಕು. ಆ ಥರ ಪ್ರೊಡಕ್ಟ್ಸ್ ಇರಬೇಕು ಅಂದ್ರೆ ಆ ಥರ ಪ್ರಾಡಕ್ಟ್ ಅಲ್ಲಿ ಮಾತಾಡಬೇಕು. ಅವಾಗ ಏನಾಗುತ್ತೆ, ಎಲ್ಲ ಕಾಂಬಿನೇಷನ್ ಆಗಿ ಒಂದು ಸೂಪರ್ ಬಿಸ್ನೆಸ್ ಮಾಡೆಲ್ ಕ್ರಿಯೇಟ್ ಆಗುತ್ತೆ. ನೀವು ಅದೇ 10 ರೂಪಾಯಿ ಶಾಂಪು ಹಾಕ್ತೀನಿ ನಾನು, ಯಾವುದೋ ಒಂದು ಸಿಕ್ತು, ಅದನ್ನ ಸರ್ ಆರ್ಪಿಕ್ ತಗೊಂಡು ಟೈರ್ ರುಜ್ತಾರೆ, ಗೊತ್ತಾ ನಿಮ್ಗೆ? ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ಆಗುತ್ತೆ. ಆರ್ಪಿಕ್ ತಗೊಂಡು ಟೈರ್ ರುಜ್ತಾರೆ. ಇನ್ನೇನಂತೀರ? ಎಲ್ಲ ತಪ್ಪು ಅಂತೀರ? 100% ಸರ್. ನೋಡಿ, ಕೆಲವೊಂದು ಮೆಟೀರಿಯಲ್ಸ್ಗೆ ಅದ್ರ ತಕ್ಕನಾಗೆ ಇರುವಂತ ಕೆಲವೊಂದು ಪ್ರಾಡಕ್ಟ್ಸ್ ಇರ್ತವೆ, ಅದಕ್ಕೆ ಅದನ್ನೇ ಯೂಸ್ ಮಾಡಬೇಕು. ನಾನು ಇದನ್ನ ತೊಗೊಂಡು ಅಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀನಿ, ನಾನು ಇಲ್ಲಿ ತೊಗೊಂಡು ಅಲ್ಲಿ ಜುಗಾಡ್ ಮಾಡಿಬಿಡ್ತೀನಿ ಅಂದರೆ ಜುಗಾಡ್ ಅನ್ನೋದು ಎಲ್ಲಿ ಕೆಲಸ ಆಗುತ್ತೆ ಅಲ್ಲೇ ಕೆಲಸ ಆಗುತ್ತೆ. ಎಲ್ಲ ಕಡೆ ಜುಗಾಡ್ ಅನ್ನೋ ವರ್ಡ್ ಯೂಸ್ ಆಗಲ್ಲ, ಬರಲ್ಲ. ಪ್ರೀಮಿಯಂ ಕಸ್ಟಮರ್ ನಮ್ಮ ಭಾರತದಲ್ಲಿ ಇದ್ದಾರೆ, ಪ್ರೀಮಿಯಂ ಕ್ವಾಲಿಟಿ ಸರ್ವಿಸ್ ಬೇಕು ಅನ್ನೋರು ಇದ್ದಾರೆ. ನೀವು ಎಲ್ಲಿವರೆಗೂ ಪ್ರೀಮಿಯಂನೆಸ್ ಅನ್ನೋನ್ನ ನಿಮ್ಮಲ್ಲೇ ಅಳವಡಿಸಿಕೊಂಡು ಹೊರಗಡೆ ಹಾಕಲ್ವೋ ಅಲ್ಲಿವರೆಗೂ ಪ್ರೀಮಿಯಂ ಆಗಿರೋರು ಯಾರು ನಿಮ್ಮನ್ನು
ಬರಲ್ಲ ಸರ್. ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ನೀವು ಯಾವ ಥರ ಯೋಚನೆ ಮಾಡ್ತೀರಾ, ನೀವು ಯಾವ ಥರ ನಿಮ್ಮನ್ನು ನೀವು ಹೊರಗಡೆ ರೆಪ್ರೆಸೆಂಟ್ ಮಾಡ್ತೀರಾ, ಅದ್ರ ತಕ್ಕನಂಗೆ ಇರುವಂಥ ಬಂಚ್ ಆಫ್ ಕಸ್ಟಮರ್ಸ್ ಇರ್ತಾರೆ, ಅವರೇ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾರೆ. ನಮ್ಮ ಏರಿಯಾದಲ್ಲಿ 150 ರೂಪಾಯಿಗೂ ಕಾರ್ ತೊಳೆಯೋರಿದ್ದಾರೆ. ಅದೇ ಏರಿಯಾ ಆ ಊರಲ್ಲಿ 600 ರೂಪಾಯಿ 500 ರೂಪಾಯಿ ಈಸ್ಕೊಂಡು ಕಾರ್ ತೊಳೆಯೋರು ಇದ್ದಾರೆ ಸರ್, ಇದ್ದಾರೆ, ಇಲ್ಲ ಅನ್ನಲ್ಲ. 150 ರುಪೀಸ್ ಕಾರ್ ತೊಳೆಯೋನು ಅವನು ಅದೇ ಥರ ಮೈಂಡ್ ಸೆಟ್ಟಲ್ಲಿ ಇರ್ತಾನೆ, ನನಗಿಷ್ಟೇ ಸಾಕು ಅಂತ. ಬಟ್ ಹಂಗಂತ ಹೇಳ್ಬಿಟ್ಟು ನೀವು 150 ರುಪೀಸ್ ಕಾರ್ ತೊಳೆಯೋದಲ್ಲ, ನೀವೇ ಕ್ರಿಯೇಟ್ ಮಾಡ್ತೀರಾ ಒಂದು ಆಂಬಿಯನ್ಸ್ನ. ನಿಮ್ಮಲ್ಲಿ ಕೆಪಾಸಿಟಿ ಇದೆ, ಮನುಷ್ಯನಲ್ಲಿ ಇಲ್ವಾ ಸರ್ ಕೆಪಾಸಿಟಿ ಇದೆ ಅಲ್ವಾ? ನೀವು ಯಾವ ಥರ ಒಂದು ಆಂಬಿಯನ್ಸ್ನ ಕ್ರಿಯೇಟ್ ಮಾಡ್ತೀರಾ, ಅದೇ ಥರ ಸೆಟ್ ಆಫ್ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾ ಬರ್ತಾರೆ. ಅದು ನಮ್ಮಲ್ಲಿ ಇರಬೇಕು. ಇಲ್ಲ ಕಾಂಪಿಟೇಷನ್, ನಾನು ಅವನು 100 ರೂಪಾಯಿ ತೊಳಿತಾನೆ, ನಾನು 50 ರೂಪಾಯಿಗೆ ತೊಳೆದು ಬಿಡ್ತೀನಿ ಅಂದರೆ ಅದು ಎಲ್ಲಿದ್ದ ಬಂತು? ಇಬ್ರು ಹೊಡೆದಾಡ್ತಾ ಇರ್ತೀರ. ಯಾರು ದುಡಿತಿದ್ದಾರೆ? ಯಾರು ದುಡಿತಿಲ್ಲ. ಯಾರಾದ್ರೂ ದುಡಿತಿದ್ದಾರೆ? ಯಾರು ದುಡಿತಿಲ್ಲ. ಮುಂಬೈಯಲ್ಲಿ ಸರ್ ನೀವು ಬಿಲೀವ್ ಮಾಡಲ್ಲ, ರೀಸೆಂಟ್ ಆಗಿ ನಾವು ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡುವಾಗ ಕಸ್ಟಮರ್ ನಮಗೆ ಹೇಳಿದ್ದು ಹಿಂದಿಯಲ್ಲಿ ಹೇಳ್ತಾರೆ, ಭಯ್ಯ ಇದರ 150 ರೂಪಾಯಿ ಮೇ ಗಾಡಿ ದೋತಾ ಅಂತ. ಅವ್ರಿಗೂ ನಾನು ಇದು ಹೇಳಿದ್ದು, ಅವ್ರು ತೊಳಿತಾರ 150 ರೂಪಾಯಿದಲ್ಲಿ ತೊಳಿಲಿ, ನೀನು ಅದನ್ನ ತಲೆ ಕೆಡಿಸ್ಕೋಬೇಡ. ನಿನ್ನದೇ ಆದಂಥ ಒಂದು ಸೆಟ್ ಕ್ರಿಯೇಟ್ ಮಾಡೋ. ನಾನು ಇಷ್ಟೇ ತೊಳೆಯೋದು, ನನ್ನ ಕ್ವಾಲಿಟಿ ನೋಡು ಫಸ್ಟ್, ನೀನು ದುಡ್ಡು ಕೊಡಬೇಡ ಫಸ್ಟು, ನಿನ್ನ ಕೆಲಸ ನೋಡು. ಅದಕ್ಕೆ ಹೇಳೋದು, ಕೆಲಸ ಕರೆಕ್ಟಾಗಿ ಮಾಡಿ. ಡೀಟೇಲಿಂಗ್ ಅನ್ನೋ ವರ್ಡಲ್ಲೇ ಇದೆ ನೋಡಿ. ಡೀಟೇಲಿಂಗ್ ಅಂದರೆ ಮೂಲೆಯಲ್ಲೂ ನೀಟಾಗಿ ಮಾಡಬೇಕು. ಕಸ್ಟಮರ್ ಬಂದು ಹಿಂಗೆ ಡೋರ್ ಓಪನ್ ಮಾಡೋಕ್ಕೆ ನಮ್ಮ ಮುಂಚೆ ಫಸ್ಟ್ ಕೈ ಹೋಗೋದೇ ಒಂದು ಇದರಲ್ಲಿ ಹ್ಯಾಂಡಲಲ್ಲಿ, ಅಲ್ಲಿದ್ದ ಕಣ್ಣು ಹೋಗುತ್ತೆ. ಕಣ್ಣು ಯಾವತ್ತು ಸುಳ್ಳು ಹೇಳಲ್ಲ. ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ತಾನೆ, ಸೈಡೆಲ್ಲ ನೋಡ್ತಾನೆ. ಸೂಪರಾಗಿ ಸರ್ವಿಸ್ ಕೊಟ್ರಿ ಅಂದರೆ ಹೋಗುವಾಗ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಸರ್. ನೆಕ್ಸ್ಟ್ ಟೈಮ್ ಅವ್ನು ಏನು ಮಾಡ್ತಾನೆ, ನಿಮ್ಮ ಹತ್ರನೇ ಬರ್ತಾನೆ. ತಿಂಗಳಿಗೆ 2 ಸಲ ತೊಳೆಯೋ 4 ಸಲ ಬರ್ತಾನೆ. 100% ಅದು ಹಾಗೆ ಆಗುತ್ತೆ. ಪರ್ಮನೆಂಟ್ ಕಸ್ಟಮರ್ ಏನಾದರೂ ನಿಮಗೆ ಅವ್ರು ಆಗ್ಬಿಟ್ರು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಸರ್ವಿಸ್ ಸ್ಟೇಷನಲ್ಲಿ ಆನ್ ಆವರೇಜು 10 ಕಾರ್ ತೊಳಿತಾರೆ, 10 ಕಾರ್ಸು. ಆ 10 ಮೆಂಬರ್ಸು ಇನ್ನು 10 ಮೆಂಬರ್ಸಿಗೆ ಹೇಳ್ಬೇಕು ಅಂದರೆ ಆ 10 ಮೆಂಬರ್ಸ್ನ ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ಬಂದಿದ್ದ ತಕ್ಷಣ ಸರ್ ನಮಸ್ಕಾರ ಸರ್, ಬನ್ನಿ ಸರ್, ಹೇಗಿದ್ದೀರಾ ಸರ್, ಕರೆಕ್ಟ್ ಅಲ್ವಾ? ತಲೆ ಕೂಲ್ ಆಗಿರ್ಬೇಕು, ಹಾಸ್ಪಿಟಾಲಿಟಿ ಇರಬೇಕು, 100%. ತಲೆ ಕೂಲ್ ಆಗಿರ್ಬೇಕು ವ್ಯವಹಾರದಲ್ಲಿ. ಬಾಯಲ್ಲಿ ಸಕ್ಕರೆ ಇರಬೇಕು, ಹೃದಯ ತುಂಬ ಒಂಥರ ನರಮ್, ಅದು ಹೂ ಥರ ಇರಬೇಕು. ಅದೇ ಬಿಸ್ನೆಸ್ ಮಾಡಲ್ಲು. ಆವಾಗಲೇ ಆಗೋದು. ಬನ್ನಿ ಸರ್, ಕುತ್ಕೊಳ್ಳಿ ಸರ್, ನೋಡಿ ಸರ್, ಸರ್ವಿಸ್ ನೋಡಿ ಸರ್, ಹೇಗಿದೆ ನಮ್ಮದು, ಏನಾದರೂ ಪ್ರಾಬ್ಲಮ್ ಆಗಿದೆ ಸರ್, ಎಲ್ಲಾದರೂ ಮಿಸ್ ಮಾಡಿದ್ದಾರೆ ಸರ್. ನೀವು ಅವ್ರನ್ನ ಯಾವ ಥರ ರಾಜಮರ್ಯಾದೆ ಕೊಡ್ತಾ ಇದ್ದೀರಾ? ಅದನ್ನೇ ಕೊಡಲಿಲ್ಲ ಅಂದರೆ ಇನ್ನು ಎಲ್ಲಿಂದ ಬರ್ತಾರೆ ಸರ್? ಯಾರು? ಎಲ್ಲ ಬಿಸ್ನೆಸ್ ಮಾಡಲಲ್ಲೂ ಇದೇ ಆಗದೆ ಸರ್. ನೀವು ಒಂದು ಕಂಪನಿಯ CEO ಆಗಿರಲಿ, ನೀವು ಒಂದು ಕಂಪನಿಯ ವಾಚ್ಮ್ಯಾನ್ ಆಗಿರಲಿ, ನೋ ಮ್ಯಾಟರ್ ವಾಟ್ ಎವರ್ ಯುವರ್ ಡೆಸಿಗ್ನೇಷನ್ ಈಸ್, ಎಂಡ್ ಆಫ್ ದ ಡೇ ನಿಮ್ಮ ಯಾವ ಥರ ನಿಮ್ಮ ವರ್ಕ್ನ ಪ್ರೀತಿ ಮಾಡಿ ನೀವು ಮಾಡ್ತಾ ಇದ್ದೀರಾ ನೋಡಿ, ಎಲ್ಲರೂ ಬಿಟ್ಟೋಗ್ಬಿಡ್ತಾರೆ ನಿಮ್ಮನ್ನು. ಆ ಕೆಲಸ ನಿಮ್ಮನ್ನು ಯಾವತ್ತೂ ಬಿಡಲ್ಲ, ಅದನ್ನೇ ನಿಮ್ಮನ್ನು ಎಳ್ಕೊಂಬರುತ್ತೆ. ದಟ್ ಈಸ್ ವಾಟ್ ಅ ಸ್ಕಿಲ್ ಅಲ್ಲ. ನೀವು ಆ ಒಂದು ಡೀಟೇಲಿಂಗ್ ಆಗಲಿ, ಇಲ್ಲ ವಾಷಿಂಗ್ ಸೆಂಟರ್ ಆಗಲಿ, ಆ ಒಂದು ಸ್ಕಿಲ್ನ ನೀವು ಡೈಲಿ ಮಾಡಿ 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 ಒಂದು ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಕೊಂಡಿರ್ತೀರಾ ಅಂದರೆ ಅದು ಹೊರಗಡೆ ಸೌಂಡ್ ಆಗ್ತಾ ಇರುತ್ತೆ. ಅಲ್ಲೇ ಹೋಗ್ಬೇಕು, ಚೆನ್ನಾಗಿ ಮಾಡ್ತಾನೆ, ಅಲ್ಲೇ ಹೋಗ್ಬೇಕು, ಚೆನ್ನಾಗಿ ಮಾಡ್ತಾನೆ. 100% ನಮ್ಮ ತುಮಕೂರಲ್ಲೇ ಇದಾವೆ ಆ ಥರ. ನಮ್ಮ ತುಮಕೂರಲ್ಲಿ ಆ ಥರ ಸರ್ವಿಸ್ ಸ್ಟೇಷನ್ಸ್ ಇದಾವೆ. ನಮಗೆ ಹೆಮ್ಮೆ ಅಂತ ಹೇಳ್ಕೊಂತೀವಿ ಸರ್. ನಾನು ಸೂಪರ್ ಆಗಿದ್ದಾವೆ ಒಂದೊಂದು ಸರ್ವಿಸ್ ಸ್ಟೇಷನ್. ಹೆಂಗೆ ಮಾಡ್ತಾರೆ ಗೊತ್ತಾ ಕೆಲಸ ನೋಡಬೇಕು. ಒಂದು ಕಾರ್ ಹೊರಗಡೆ ಬಂತು ಅಂದರೆ ಗಾಡಿ ತೊಳಸೋಕ್ಕಾಗಲಿ, ಇಂಟೀರಿಯರ್ ಆಗಲಿ, ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಆರಾಮಾಗಿ. ಟೈಮ್ ತೊಗೊತಾರೆ, ಇಲ್ಲ ಅನ್ನಲ್ಲ, ಟೈಮ್ ತೊಗೊತಾರೆ. ಬಟ್ ಎಂಡ್ ಫಿನಿಶಿಂಗ್ ಟಚ್ ಇರುತ್ತಲ್ಲ, ಅದು ವಾಪಸ್ ಅವ್ರನ್ನ ಎಳ್ಕೊಂಬರುತ್ತೆ. ಆನೇನವರೇ ಡೈಲಿ 20 ಕಾರ್ಸ್ ಮಿಸ್ಸೇ ಇಲ್ಲ. ಅದರಲ್ಲಿ 20ಯಲ್ಲಿ 10 ವಾಷಿಂಗ್ ಇರ್ಬೋದು, ಒಂದು 5-6 ಇಂಟೀರಿಯರ್ ಇರ್ಬೋದು, ಒಂದು 5-6 ರಬ್ಬಿಂಗ್ ಇರ್ಬೋದು. ಹಂಗೆ ಇದೆ, ಒಳ್ಳೆ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತೀವಿ. ಬೆಂಗಳೂರಲ್ಲಿ ಏನಂದರೆ, ಬೆಂಗಳೂರಲ್ಲಿ ನಮ್ಮ ಪ್ರಾಡಕ್ಟು ರೀಸೆಂಟಾಗಿ ಎಂಟರ್ ಆಗಿದೆ. ಸೊ ನಮ್ಮದು ಪ್ರಕಾಶ್ದು ಸ್ನೇಹ ಅನ್ನೋ ಬಂದ 8 ಇಯರ್ಸಿಂದ ಇದೆ. ಸೊ ಇವರಿಗೆ ಡಿಸ್ಟ್ರಿಬ್ಯೂಟರ್ಶಿಪ್ ನಾವು ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ಬೆಂಗಳೂರು ಕಸ್ಟಮರು ಯಾರ್ಯಾರು ಮುಂಚೆ ನಾವು ಸಪ್ಲೈ ಮಾಡ್ತಾ ಅವರು ಇವ್ರ ಹತ್ರ ತೊಗೊತಾ ಇದ್ದಾರೆ. ಗುಡ್ ವೈಬ್ರೇಷನ್ಸ್ ಬರ್ತಾ ಇದೆ ಸರ್. ಆನ್ ಟೈಮ್ ಸಪ್ಲೈ ಮಾಡ್ತಾ ಇದ್ದಾರೆ. ಡೆಲಿವರಿ ಕೂಡ ಆನ್ ಟೈಮ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಯಾರಾದರೂ ಕಸ್ಟಮರ್ ಆರ್ಡರ್ ಮಾಡಿದ್ರೆ ಪೋರ್ಟರಲ್ಲಿ ಬುಕ್ ಮಾಡ್ತಾರೆ. ಅದ್ರದ್ದೇನು ಡೆಲಿವರಿ ಚಾರ್ಜಸ್ ಇದೆ ಇವ್ರು ಹೇಳ್ಬಿಡ್ತಾರೆ. ಯಾವುದೇ ಮೂಲೆಯಲ್ಲಿರಲಿ ಎಲ್ಲ ಕಡೆನೂ ಸಪ್ಲೈ ಮಾಡೇ ಮಾಡ್ತಾರೆ. ಬರೀ ಫೋಮ್ ವಾಶ್ ಶಾಂಪೂ ಆಗಲಿ, ಟೈರ್ ಪಾಲಿಶ್ ಆಗಲಿ, ಕ್ಲೀನಿಂಗ್ ಕೆಮಿಕಲ್ಸ್ ಅಂತಲ್ಲ, ಮೈಕ್ರೋ ಫೈಬರ್ ಕ್ಲಾತ್ಸ್ ಬೇಕಾ ಸಿಗುತ್ತೆ. ಕಾರ್ಗೆ ಪೇಪರ್ ಮ್ಯಾಟ್ ಬೇಕಾ ಸಿಗುತ್ತೆ. ಕಾರಿಗೆ ಟೈರ್ ಪಾಲಿಶ್ ಹಚ್ಚೋದಕ್ಕೆ ನಿಮಗೆ ಸ್ಪಂಜ್ ಬೇಕಾ, ಇಲ್ಲ ಅಪ್ಲಿಕೇಟರ್ಸ್ ಬೇಕಾ, ಏನೇನು ಬೇಕೋ ಅದೂ ಸಿಗುತ್ತೆ. ಫೋಮ್ ಕ್ಯಾನನ್ ಬೇಕಾ ನಿಮಗೆ, ಅದೂ ಸಿಗುತ್ತೆ. ವ್ಯಾಕ್ಯೂಮ್ ಕ್ಲೀನರ್ ಬೇಕಾ, ಅದೂ ಸಿಗುತ್ತೆ. ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಇದೆ. ಎಸ್, ಇದು ನಿಮಗೆ ಜಸ್ಟ್ ಕ್ಲೀನಿಂಗು
ಪರ್ಪಸ್ ಆಗಿ ಹೇಳಿದ್ದು ಪಾಲಿಶಿಂಗಲ್ಲಿ ಡ್ಯಾಶ್ ಬೋರ್ಡ್ ಪಾಲಿಶ್, ಟೈರ್ ಪಾಲಿಶ್. ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಯಾವ ಥರ ಬರ್ತಾ ಇದೆ, ಕ್ವಿಕ್ ಡೀಟೇಲರ್ಸ್ ಅಂತ ಇದೆ. ಕ್ವಿಕ್ ಡೀಟೇಲ್ ಅಂದರೆ ನಾನು ಅರ್ಜೆಂಟ್ ಇದೆಯಪ್ಪ, ನಾನು ಫಂಕ್ಷನಿಗೆ ಹೋಗಬೇಕು, ಕಾರ್ ತೊಳ್ಸೋದಕ್ಕೆ ನನಗೆ ಸಮಯ ಇಲ್ಲ, ಜಸ್ಟ್ ಸ್ಪ್ರೇ ಮಾಡ್ತಾರೆ, ಮೈಕ್ರೋಫೈಬರ್ ಕ್ಲಾತಲ್ಲಿ ವೈಪ್ ಮಾಡಿಬಿಡ್ತಾರೆ, ಇನ್ಸ್ಟೆಂಟಾಗಿ ಬಟರಿ ಫೀಲ್, ಸ್ಮೂತ್ ಫಿನಿಶಿಂಗ್, ಮಿರರ್ ಫಿನಿಶಿಂಗ್ ಬರುತ್ತೆ. ಅದೇ ಥರ ಈ ಹಾರ್ಡ್ ವಾಟರ್ ಸ್ಪಾಟ್ ರಿಮೂವರ್ ಅಂತ ಇದೆ, ಗಾಡಿಗಳ ಮೇಲೆ ಚುಕ್ಕೆ ಇರುತ್ತೆ. ಇಲ್ಲಿ ಏನಾಗುತ್ತೆ, ಸಪೋಸ್ ನೀವು ಕಾರ್ನ ನಿಲ್ಸಿರ್ತೀರಾ, ಗಾಡಿನೂ ತೊಳೆದು ಬಿಡ್ತಾರೆ, ತೊಳೆದ್ಬಿಟ್ಟು ನಾರ್ಮಲ್ ಆಗಿ ಬಟ್ಟೆ ಒರೆಸ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ಆ ಸ್ಪಾಟ್ಸ್ ಅಲ್ಲೇ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಏನಾಗುತ್ತೆ, ಆ ಸ್ಪಾಟ್ಸ್ನ ಹಂಗೆ ಇಟ್ಟು ಸಿಲಿಕಾ ಡೆಪಾಸಿಟ್ ಸ್ಪಾಟಲ್ಲಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನೀವು ರಬ್ಬಿಂಗ್ ಮಾಡ್ತಾ ಹೋಗಲ್ಲ, ಯಾಕಂದ್ರೆ ಅದು ಗ್ಲಾಸ್ನ ಹೆಚ್ಚು ಮಾಡ್ತಾ ಇರುತ್ತೆ, ತಿಂದ್ಬಿಡುತ್ತೆ ಅದು. ಅದನ್ನ ತೆಗಿಯೋದಕ್ಕೆ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದಾವೆ. ಇದೆಯಾ ಬರ್ತಾ ಇದೆಯಾ ಸರ್? ಇದು ಎಲ್ಲ ರನ್ನಿಂಗ್ ಸರ್, ಆಲ್ರೆಡಿ ರೆಡಿ ಇದೆ, ಇಲ್ಲಿಗೆ ಬರುತ್ತೆ, ಇವ್ರು ಸೇಲ್ ಮಾಡ್ತಾರೆ 100%. ಎಲ್ಲ ಲೈನ್ ಆಫ್ ಪ್ರಾಡಕ್ಟ್. ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್ ನಾವು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸಪೋಸ್ ಈ ಫೋಮ್ ಶಾಂಪು ಕಸ್ಟಮರ್ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿಯಲ್ಲಿ ಅವ್ರೇನೋ ನಮಗೆ ಫೋನು ಮಾಡ್ತಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ತಲೆಯಲ್ಲಿ ಹುಚ್ಚಿಡಿತಾ ಇರುತ್ತೆ, ಇನ್ನ ಏನಾದರೂ ಚೆನ್ನಾಗಿರೋದು ಮಾಡೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು. ಫಸ್ಟ್ ನೀವು ಐಸ್ ಕ್ರೀಮ್ ಫೋಮ್ ಶಾಂಪು ಸೇಲ್ ಮಾಡ್ತಾ ಇದ್ವಾಗ, ಈಗ ಪ್ರೆಸೆಂಟ್ ಆಗಿ ಐಸ್ ಕ್ರೀಮ್ ಫೋಮ್ ಶಾಂಪು ಕ್ವಾಲಿಟಿ ಎಷ್ಟಿದೆ ಸರ್ ವ್ಯತ್ಯಾಸ? ತುಂಬ ರಿವ್ಯೂ, ಒನ್ ಆಫ್ ದ ಬೆಸ್ಟ್ ರಿವ್ಯೂ ಬಂದಿದೆ. ಇನ್ನು R&D ಡೆವಲಪ್ಮೆಂಟ್ ಆಗಲಿ ಅಂತಂತಂದ್ರೆ ನೆಗೆಟಿವ್ ಪಾಯಿಂಟ್ಸ್ ಅಂದೇನಿಲ್ಲ, ನಮಗೂ ಬೇಕು ಇನ್ನು ರಿಫರೆನ್ಸಸ್ನು ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅವಾಗ? ಇದುವರೆಗೂ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಸರ್, ನೀವೇ ಫಸ್ಟು. ಬೆಂಗಳೂರು ಕಸ್ಟಮರ್ಗೋಸ್ಕರ ಅಂತ ಸ್ಪೆಷಲ್ ವಿಡಿಯೋ ಮಾಡಿರೋದು. ಬೆಂಗಳೂರಲ್ಲಿ ತುಂಬ ಸರ್ವಿಸ್ ಸ್ಟೇಷನ್ ಇದ್ದಾವೆ, ತುಂಬ ಡೀಟೇಲಿಂಗ್ ಸ್ಟುಡಿಯೋ ಇದ್ದಾರೆ, ಆಲ್ರೆಡಿ ದೇ ಆರ್ ಸಪ್ಲೈಯಿಂಗ್. ಇನ್ನೂ ಹೊಸಬ್ ಕಸ್ಟಮರ್ ಯಾರಾದರೂ ಲೋ ಕ್ವಾಲಿಟಿ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಏನಾದರೂ ಬೇಜಾರಾಗಿದ್ದಾರೆ, ಅವರು ಏನಾದರೂ ನಾನೊಂದು ಸ್ವಲ್ಪ ಚೇಂಜ್ ಬೇಕು, ನನಗೆ ಸ್ವಲ್ಪ ಚೆಕ್ ಮಾಡಿ ನೋಡೋಣ ಯಾವ ಥರ ಇದೆ ಪ್ರಾಡಕ್ಟು ಅಂದರೆ, ಅವ್ರಿಗೋಸ್ಕರ ನಾವೇನು ದೊಡ್ಡ ಪ್ಯಾಕಿಂಗ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಹೇಳಲ್ಲ. ಉಲ್ಟಾ ನಾವೇ ಹೇಳ್ತೀವಿ ಅವ್ರಿಗೆ, ಸರ್ ಫಸ್ಟ್ ಸ್ಮಾಲ್ ಪ್ಯಾಕಿಂಗ್ ತಗೊಳ್ಳಿ, ಚಿಕ್ಕ ತಗೊಂಡು ಯೂಸ್ ಮಾಡಿ, ಫಸ್ಟ್ ಯೂಸ್ ಮಾಡಿ. ನಿಮಗೆ ಅದು ಖಾಲಿ ಆಗೋತ್ತಷ್ಟಿಗೆ ನಿಮ್ಗೊಂದು ಸೆನ್ಸ್ ಬರುತ್ತೆ, ನನಗೆ ಸೆಟ್ ಆಗುತ್ತೋ ಸೆಟ್ ಆಗಲ್ವೋ. ಅದು ಖಾಲಿ ಆಗೋತ್ತಷ್ಟಿಗೆ ಕಸ್ಟಮರ್ ಯಾವ ಥರ ರಿವ್ಯೂಸ್ ಕೊಡ್ತಾ ಇದ್ದಾರೆ, ಹೇಗೆ ರಿವ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನಮ್ಮ ಪ್ರಾಡಕ್ಟು ಸರ್ ಅದು ಮಾತಾಡುತ್ತೆ, ಅವರೇ ಹೇಳ್ಬಿಡ್ತಾರೆ, ಭಯ್ಯ 30 kg ಕಳಿಸ್ಬಿಡಿ, ಭಯ್ಯ 100 kg ಕಳಿಸ್ಬಿಡಿ ಅಂತ. ಇದು ಎಷ್ಟು ಲೀಟರ್? ಇದು 30 kg. 30 kg. ಇದು ಎಷ್ಟು ಲೀಟರ್? ಇದು 5 kg. 5 kg. ಇದನ್ನ ಟ್ರೈ ಮಾಡಿ ಆಮೇಲೆ ಬೈ ಮಾಡಿ ಅಂತ. ಟ್ರೈ ಮಾಡಿ, ಇದು ಬೈ ಮಾಡಿ ನೋಡಿ. ಅದೇ ನಮ್ಮ ಒಂದು ಹಳೇದೊಂದು ಇತ್ತಲ್ಲ, ಪೆಹಲೆ ಇಸ್ತಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ, ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ. ಮೊದ್ಲು ಯೂಸ್ ಮಾಡ್ರಿ, ಡೌಟ್ ಬೇಡ ನಮಗೆ. ನಾವೇನು ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು 10,000 20,000 ಲಕ್ಷಾಂತರ ರೂಪಾಯಿ ಬಿಲ್ ಮಾಡೋದು ಬೇಡ ಸ್ವಾಮಿ. ನೀವು ಚಿಕ್ಕದೊಂದು ಕ್ಯಾನ್ ತೊಗೊಳ್ಳಿ, ಯೂಸ್ ಮಾಡಿ, ಖುಷಿ ಆಯ್ತಾ ಒಳಗಡೆ, ನಿಮಗೇನಾದರೂ ಸ್ಯಾಟಿಸ್ಫೈ ಆಯ್ತಾ ಬನ್ನಿ. 2ನೇ ಪಾಯಿಂಟು, ಇಲ್ಲ ಸರ್ ನನಗೆ ಯಾಕೋ ಏನಿದೆ ನಿಮಗೆ ಪ್ರಾಬ್ಲಮ್ ಹೇಳಿ, ಅದ್ರ ತಕ್ಕನಂಗೆ ರೆಡಿ ಮಾಡ್ಕೊಡೋಣ. ಕಸ್ಟಮರ್ ಡಿಮಾಂಡ್ಗೆ ರೆಡಿ ಹೇಳಿ, ಸರ್ ನನಗೆ ಈ ಥರ ಮಷೀನ್ ಇದೆ, ನಂದು ಈ ಥರ ಪ್ರೆಷರ್ ವಾಷರ್ ಸೆಟಪ್ ಆಗಿದೆ, ಎಲ್ಲ ಪ್ರಾಡಕ್ಟ್ ಆಗ್ತಾ ಇದ್ದೀನಿ, ಫೋಮ್ ಬರ್ತಾ ಇಲ್ಲ, ನನಗೆ ಈ ಥರ ಹಿಂಸೆ ಆಗ್ತಾ ಇದೆ. ಮಷೀನಿಗೆ ತಕ್ಕನಂಗೂ ಪ್ರಾಡಕ್ಟ್ ರೆಡಿ ಆಗ್ತವೆ ಸರ್. ಫೋಮ್ ಕ್ಯಾನನ್ ನಮ್ಮದು ಸರಿಗಿಲ್ಲ, ಫೋಮ್ ಕ್ಯಾನನಿಗೆ ಯಾವ ಥರ ಆಗಬೇಕು, ಎಷ್ಟು ಡೈಲ್ಯೂಷನ್ ಆಗಬೇಕು, ಕರೆಕ್ಟ್ ಅಲ್ವಾ ಸರ್? ಏನಾಗ್ಬಿಡುತ್ತೆ, ಈಗ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಕ್ಸಾಂಪಲ್ ಹೇಳ್ತೀನಿ, 80 ರೂಪೀಸು 90 ರೂಪೀಸ್ ಶಾಂಪು ತೊಗೊತಾರೆ, 1:9 ಡೈಲ್ಯೂಷನ್ ಅಂತ ಹೇಳ್ಬಿಡ್ತಾರೆ. ಇಟ್ ವಿಲ್ ನಾಟ್ ಕಮ್ ಫಾನ್, ಐ ನೋ ವೆರಿ ವೆಲ್. 100 ml ಇದ್ದಿದ್ದು 400 ml ಹಾಕ್ತಾರೆ, 600 ml ವಾಟರ್ ಹಾಕ್ತಾರೆ. ಇನ್ಕಮ್ ಎಲ್ಲಿಂದ ಬರುತ್ತೆ ಸರ್ ಸರ್ವಿಸ್ ಸ್ಟೇಷನ್ ಅವ್ರಿಗೆ? ಅದು ಒಂದೇ ಸಿಂಪಲ್ಲು, 100 ml ಲಿಕ್ವಿಡ್ಡು, 900 ml ವಾಟರು ನೀಟಾಗಿ ಶೇಕ್ ಮಾಡಬೇಕು, ಸ್ಪ್ರೇ ಮಾಡಬೇಕು. ಆ ಒಂದು ಮಿಕ್ಸ್ ಆಗಿರುವಂಥ ಸೊಲ್ಯೂಷನಲ್ಲಿ ದೇ ಕ್ಯಾನ್ ಈಸಿಲಿ ವಾಶ್ ಮಿನಿಮಮ್ 2 to 3 ಕಾರ್ಸ್, 2 ರಿಂದ 3 ಕಾರ್ ವಾಶ್ ಮಾಡ್ಬೋದು. 2 ವೀಲರ್ ಯಾರಾದರೂ ಬರೀ 2 ವೀಲರ್ ಗ್ಯಾರೇಜ್ ಇದೆ ಅಂದರೆ 10 2 ವೀಲರ್ ಮಿಸ್ಸೇ ಇಲ್ಲ ಸರ್. ಜಸ್ಟ್ ಒಂದು ರೌಂಡಿಂಗೆ ಮುಗೀತು ಅಷ್ಟೇ. ಹಂಗಂತ ಹೇಳ್ಬಿಟ್ಟು ಫೋಮ್ ಎಷ್ಟು ಈಚೆ ಬರಬೇಕೋ ಅಷ್ಟೇ ಬರುತ್ತೆ. ಫೋಮ್ ಪರ್ಪಸ್ ಏನಿದೆ, ಅದ್ರದ್ದು ಏನು ಕೆಲಸ ಫೋಮ್ದು, ಅದ್ರ ಕೆಲಸ ಅದು ಮಾಡಿಬಿಡುತ್ತೆ. ಶೈನಿಂಗ್ ಬೇಕೂ ಬರುತ್ತೆ, ನಿಮಗೆ 4 ಕಾಸು ಸಂಪಾದನೆನೂ ಆಗುತ್ತೆ. ಆಮೇಲೆ ಕಸ್ಟಮರ್ ನಾಳೆ ಯಾರಾದರೂ ಬಂದರು ತೊಳೆಯೋರು ಅಂದರೆ, ಇತ್ತೀಚೆಗೆ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಈ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರಾ ತೋರಿಸಿ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀರಾ. ಸಪೋಸ್ ಡೀಟೇಲಿಂಗ್ ಸ್ಟುಡಿಯೋದವರು, ವಾಷಿಂಗ್ ಸೆಂಟರ್ ಅವ್ರು ಯಾರಾದರೂ ಬಂದ್ಬಿಟ್ಟು ನೋಡಿದ್ರು, ತೋರಿಸಿದ್ರು ಅಂದ್ರೆ ಅವರಿಗೆ ಆನ್ಲೈನಲ್ಲೇ ಚೆಕ್ ಮಾಡಿಬಿಡ್ತಾರೆ. ಕಂಪ್ನಿ ಡೀಟೇಲ್ಸ್ ಹೇಳ್ಬಿಡುತ್ತೆ, ಸರ್ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು. ಈವನ್ ಟಿಲ್ ಟುಡೇ ನಮ್ದು ಹಂಗೆ ನಡೀತಾನೆ ಇರುತ್ತೆ. ಫ್ಯೂಚರಲ್ಲಿ ಏನಾಗ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಅಪ್ಕಮಿಂಗ್ ಬರ್ತಾನೆ ಇರ್ತವೆ. ಅವು ಸುಮ್ಮನೆ ಅಂತೂ ಇರಲ್ಲ, ಆಯ್ತಪ್ಪ 10 ಪ್ರಾಡಕ್ಟ್ ಇದ್ದಾವೆ ಸಾಕು ಅದನ್ನೇ ಮಾರ್ಬಿಡ್ತೀನಿ, ಇಲ್ಲ. ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ, ಮುಂದೆ ಬೇರೆ ಬೇರೆ ಥರ ಪ್ರಾಡಕ್ಟ್ಸು ಬರ್ತಾ ಇರ್ತವೆ. ಆ ಟ್ರೆಂಡಿಗೆ ಮ್ಯಾಚ್ ಮಾಡೋದೇ ನಮ್ದೊಂದು ಕೆಲಸ ಇರುತ್ತೆ. ಮ್ಯಾಚ್ ಅಂದರೆ ನಾವೇನು ಅವ್ರಿಗೆ ಜೊತೆಗೆ ಇರಲ್ಲ, ಅಟ್ಲೀಸ್ಟ್ ನಮ್ಮ ಇಂಟೆನ್ಷನ್ ಇರುತ್ತೆ, ಒಂದು 10 ಹೆಜ್ಜೆ ಮುಂದೆ ಇರೋಣ. ಯಾಕಂದ್ರೆ ನಮ್ಮ ಡೀಟೇಲಿಂಗ್ ಸ್ಟುಡಿಯೋ ನಾವು ಬಿಟ್ಕೊಡಲ್ಲ ಸರ್, ನಮ್ಮ ಕಸ್ಟಮರ್ನ ನಾವು ಬಿಟ್ಕೊಡಲ್ಲ. ಅವ್ರು ನಮಗೆ ದೇವರು,
ಅವ್ರಿಗೆ ಯಾವ ಥರ ನಾವು ಪ್ರಾಡಕ್ಟ್ಸ್ ಕೊಡಬೇಕು ಅಂದರೆ ಯಾರಾದರೂ ಕಸ್ಟಮರ್ ಅವ್ರಿಗೆ ಬಂದೇ ಹೇಳಿದ್ರು ಭಯ್ಯ ಈ ಪ್ರಾಡಕ್ಟ್ ಅದು ನಮ್ಮ ಹತ್ರ ಆಲ್ರೆಡಿ ಜಮಾನ್ಗಳಾಯ್ತು ಬಂದು ಹೊಸದೇನಾದರೂ ಇದ್ರೆ ಹೇಳು ಅನ್ಬೇಕು ಅದು ನಾವು ನೋಡಿ ಒಂದು 10 ಹೆಜ್ಜೆ ಮುಂದೆ ಇರಬೇಕು ಟ್ರೆಂಡಿಂದ ಹೊರತು ಜೊತೆಗಂತೂ ನಡೆಯಲ್ಲ, ಹಿಂದೆ ಅಂತೂ ಇರಲ್ಲ, ಅದಂತೂ ಫಿಕ್ಸ್. ಸರ್ ಇವಾಗ ನಮ್ಮ ವೀಕ್ಷಕರಿಗೆ ನಾವು ಯಾಕೆ ಮಾತಾಡೋ ಬದಲು ಒಂದು ಪ್ರಾಕ್ಟಿಕಲ್ ಡೆಮೋ ಕೊಟ್ಟು ತೋರಿಸಬಾರ್ದು? ಶೋರ್ ಸರ್, ಬನ್ನಿ ಒಂದು ವೀಕ್ಷಕರೇ, ಒಂದು ಕಂಪ್ಲೀಟ್ ವೆಹಿಕಲ್ ಅನ್ನೇ ವಾಶ್ ಮಾಡುವಂತ ಒಂದು ಸೆಂಟರ್ಗೆ ಹೋಗ್ಬಿಡೋಣ, ಅಲ್ಲಿ ಹೋಗಿ ಕಂಪ್ಲೀಟ್ ವಾಶ್ ಮಾಡಿ ಅಲ್ಲಿ ಎಂತ ಕ್ವಾಲಿಟಿ ಬರುತ್ತೆ ಅದನ್ನ ತೋರಿಸ್ಬಿಡೋಣ ಸರ್. ಹೋಗ್ಬಿಡೋಣ ಪ್ರಾಕ್ಟಿಕಲ್ಗೆ. ಬನ್ನಿ ವೀಕ್ಷಕರೇ, ನಡೀರಿ ಸರ್ ಹೋಗ್ಬಿಡೋಣ. ಗೌತಮ್ ಸರ್ ಎಲ್ಲಿದ್ದೀವಿ ಇವಾಗ ನಾವು ಪ್ರೀಮಿಯಂ ಕ್ವಾಲಿಟಿ ಸರ್ವಿಸ್ ಕೊಡುವಂತಹ ಸರ್ವಿಸ್ ಸ್ಟೇಷನ್ನು ಆಟೋ ಮಿನಿಸ್ಟ್ರಿ ಅಂತ ಇವ್ರ ಹೆಸರಾಗಿರುತ್ತೆ. ಅಡ್ರೆಸ್ ಚೆಕ್ ಮಾಡ್ಕೊಂಬಿಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ಲಾಸ್ ಸರ್ವಿಸ್ ಕೊಡ್ತಾರೆ. ನಿಮ್ಮ ಗಾಡಿಗಳಿಗೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಯಾವುದೇ ತರಹದ ಪ್ಯಾಂಪ್ರಿಂಗ್ ಬೇಕು, ಕೇರ್ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೋದು ನೀವು. ಇಲ್ಲಿ ಕೂಡ BMW ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬೆಂಜ್ ಇದೆ, ಫಾರ್ಚುನರ್ ಇದೆ, ಈ ಕಡೆ ನೋಡಿ ಒಂದು ಬೆಂಜ್ ಇದೆ, ಇಲ್ಲಿ ಇಲ್ಲೊಂದು ಬೆಂಚ್ ಇದೆ. ಅದಕ್ಕಿಂತ ಜಾಸ್ತಿ ನೋಡಿ ನಿಮ್ದೇ ಗಾಡಿ ಇದೆ, ಅಲ್ಲಿ ನಂದೇ ಗಾಡಿ ಇದೆ. ಸರ್ ನೀವು ಹೇಳ್ತಾ ಇರೋದು ಪ್ರೀಮಿಯಂ ಗಾಡಿನೆಲ್ಲ BMW ಅಲ್ಲಿ ವಾಶ್ ಮಾಡ್ತಾರೆ 100%. ಇಲ್ಲಿ 90% ಪ್ರೀಮಿಯಂ ಗಾಡಿನೇ ಬರೋದು, ಯಾಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಇವ್ರು ಯೂಸ್ ಮಾಡ್ತಾರೆ. ಸೊ ಆಮೇಲೆ ಇಲ್ಲಿ ಚೆನ್ನಾಗಿ ಕೂಡ ಮಾಡ್ತಾರೆ. ಪ್ಲಸ್ ನಿಮ್ಗೆ ಇಂಟೀರಿಯರ್ ಕ್ಲೀನಿಂಗ್ ಇಂದ ಹಿಡಿದು ಎಕ್ಸ್ಟೀರಿಯರ್ ವಾಷಿಂಗ್ ಇಂದ ಹಿಡಿದು ರಬ್ಬಿಂಗ್ ಇಂದ ಹಿಡಿದು ಸಣ್ಣ ಪುಟ್ಟ ಡೀಟೇಲಿಂಗ್ ಕೆಲಸ ಇದ್ರೂ ಇಲ್ಲಿ ನಡೀತಾ ಇರುತ್ತೆ. ಸೊ ಈ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಇದೀರಾ, ನಮ್ಗೆ ಇಲ್ಲಿ ಚೆನ್ನಾಗಿ ಗಾಡಿ ತೊಳಸ್ಬೇಕು ಅಂದ್ರೆ ಅಡ್ರೆಸ್ ಸ್ಟಾರ್ಟಿಂಗ್ ಹೇಳಿದೀವಿ, ಆಟೋ ಮಿನಿಸ್ಟ್ರಿ. ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ, ಚೆಕ್ ಮಾಡಿ ನೋಡಿ. ಇಲ್ಲಿ ಸರ್ವಿಸ್ ತುಂಬಾ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಇವರು. BMW ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತಾರೆ ಇವರು. ಸೊ ಈಗ ನಾವು ತೋರಿಸ್ತಾ ಇರೋದು ಈ ಗಾಡಿ ನೋಡಿ ಫುಲ್ ಗಲೀಜ್ ಆಗಿದೆ, ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಹೌದು. ಸೊ ಇವಾಗ ನಾವು ತೋರಿಸ್ತಾ ಇರೋ ಫಸ್ಟ್ ಪ್ರಾಡಕ್ಟ್ BMW ಐಸ್ ಕ್ರೀಮ್ ಫೋಮ್ ಶಾಂಪೂ. ಐಸ್ ಕ್ರೀಮ್ ಫೋಮ್ ಶಾಂಪೂ. ಎಸ್, ಐಸ್ ಕ್ರೀಮ್ ಫೋಮ್ ಶಾಂಪೂ ತೋರಿಸ್ತಾ ಇರೋದು ನಾವು ಇವಾಗ. ನೋಡಿ ಇಷ್ಟು ಗಲೀಜ್ ಆಗಿದೆ ಫುಲ್. ಐಸ್ ಕ್ರೀಮ್ ಫೋಮ್ ಶಾಂಪೂನ ನೀವು ಯಾವ ತರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ವೀಕ್ಷಕರೇ ನೋಡಿ. ಇದು ಕೇವಲ ಐಸ್ ಕ್ರೀಮ್ ಫೋಮ್ ಶಾಂಪೂದ್ ಒಂದೇ ವಿಡಿಯೋ ತೋರಿಸ್ತಾ ಇರೋದು. ಬೇರೆ ವಿಡಿಯೋಸು ಸಿಂಗಲ್ ಪ್ರಾಡಕ್ಟ್ ವಿಡಿಯೋಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ವಿಡಿಯೋ ನೋಡಬೇಕು, ನಾನು ಕಲಿಬೇಕು ಅಂದ್ರೂ ಆರಾಮಾಗಿ ನೀವು ಕನ್ನಡ ಕುವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. BMW ಪ್ರಾಡಕ್ಟ್ ಅಂತ ಬಂತ ಟಕ್ ಅಂತ ನೋಡ್ಬಿಡಿ, ನಿಮಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಡೀಟೇಲ್ ಆಗಿ ಸಿಗುತ್ತಲ್ವಾ ಸರ್? ಎಸ್ ಸರ್. ಸ್ಟಾರ್ಟ್ ಮಾಡಲಿ. ಸ್ಟಾರ್ಟ್ ಕರ್ದೋ ಬೈ. ನೋಡಿ ವೀಕ್ಷಕರ, ಎಷ್ಟು ಗಲೀಜಾಗಿದೆ ನೀವು ನೋಡ್ತಾ ಇರ್ಬೋದು. ಸರ್ ನೆಕ್ಸ್ಟ್ ನಿಮ್ದು ಬಂತು ಪ್ರಾಡಕ್ಟ್ ಇವಾಗ ಎಂಟ್ರಿ. ಸರ್ ನೋಡಿ, ಫಸ್ಟ್ ಕ್ಯಾಮ್ರಾ ಫೋಕಸ್ ಮಾಡಿ. BMW ಐಸ್ ಕ್ರೀಮ್ ಫೋಮ್ ಶಾಂಪೂ ಲಿಕ್ವಿಡ್ ಇದೆ. ಐಸ್ ಕ್ರೀಮ್ ಫೋಮ್ ಶಾಂಪೂ. ಏನಕ್ಕೆ ಐಸ್ ಕ್ರೀಮ್ ಅಂತ ಹೆಸರಿಟ್ಟಿದೀವಿ ಅಂದ್ರೆ 100 ml ನೋಡಿ, 100 ml ಇಲ್ಲಿಗೆ ಬರುತ್ತೆ. 100 ml ಆಫ್ ಲಿಕ್ವಿಡ್ ಇದು ಹಾಕ್ತೀವಿ, 900 ml ಆಫ್ ವಾಟರ್ ಹಾಕ್ಬಿಟ್ಟು ನೀಟಾಗಿ ಶೇಕ್ ಮಾಡ್ತೀವಿ. ಶೇಕ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಇದ್ರ ಜೊತೆಗೆ ಫ್ರೆಂಡ್ಶಿಪ್ ಆಗುತ್ತೆ. ನೀರಿನ ಜೊತೆಗೆ ಈ ಲಿಕ್ವಿಡ್ ಫ್ರೆಂಡ್ಶಿಪ್ ಆಗುತ್ತೆ. ಡೈರೆಕ್ಟ್ ಆಗಿ ಯಾವತ್ತು ಇದ್ರಲ್ಲಿ ಹಾಕ್ಬಾರ್ದು, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ವ್ಯಾಕ್ಸ್ ಕಂಟೆಂಟ್ ತುಂಬಾ ಜಾಸ್ತಿ ಇರೋದ್ರಿಂದ ಮಿಕ್ಸ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇದರಲ್ಲಿ ಹಾಕ್ತಿವಿ, ಹಾಕಾದ್ಮೇಲೆ ಕರೆಕ್ಟ್ ಆಗಿ ಬರುತ್ತೆ. ಕರೆಕ್ಟಾ? 100 ml ಹಾಕಿ. ಸರ್ ಇಲ್ಲಿ BMW ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಸರ್? ಎಲ್ಲ BMW ಎಲ್ಲ ಪ್ರಾಡಕ್ಟ್ಸ್ ಇವ್ರು ಯೂಸ್ ಮಾಡ್ತಾರೆ. ಸೊ ಇಂಟೀರಿಯರ್ ಕ್ಲೀನಿಂಗ್ ಆಗಲಿ, ಎಕ್ಸ್ಟೀರಿಯರ್ ವಾಷಿಂಗ್ ಆಗಲಿ, ಎಕ್ಸ್ಟೀರಿಯರ್ ರಬ್ಬಿಂಗ್ ಆಗಲಿ, ಏನೇ ಆಗಲಿ ಬೆಸ್ಟ್ ಕ್ವಾಲಿಟಿ ಸರ್ವಿಸ್ ಇಲ್ಲಿ ಸಿಗುತ್ತೆ ನಿಮಗೆ. ನೋಡಿ 100 ml ಆಗ್ತದೆ. ನೋಡಿ ಶಾಂಪೂ ನೋಡಿ ಯಾವ ಥರ ಇದೆ, ಸೂಪರ್ ಆಗಿ ಬರುತ್ತೆ. 100 ml ಬರಲಿ 100 ml. ನೋಡಿ, ಎಣ್ಣೆ ಮೆಜರ್ ಮಾಡಬೇಕು, ಒಂದು ಕ್ವಾರ್ಟರ್ ಮೆಜರ್ ಮಾಡಬೇಕು ಅಂದ್ರೆ ಕರೆಕ್ಟಾಗಿ ಮೆಜರ್ ಮಾಡಿಬಿಡ್ತಾರೆ. ಹಾಗೆ ಒಂದು ಕ್ವಾರ್ಟ್ರು ಸೂಪರು. ಅದೇ ಥರನೇ ಫೋಮ್ ಶಾಂಪೂಗೆ 100 ml ಸಾಕು ಅಂತೀರಾ? ಇಲ್ಲ, ನಾನು ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಟೈಟ್ ಆಗ್ತೀನಿ ಅನ್ನೋದು ಬೇಡ. ಇದಕ್ಕೆ ಜಾಸ್ತಿ ಫೋಮ್ ಹಾಕ್ಬಿಟ್ರೆ ನನಗೆ ಫೋಮ್ ಜಾಸ್ತಿ ಬರುತ್ತೆ ಅನ್ನೋದು ತಪ್ಪು. 100 ml ಹಾಕಬೇಕು. ನೀಟಾಗಿ ನೀರು ಜೊತೆಗೆ ನೋಡಿ, ನೀರು ಹೆಂಗ್ರಿ ಬಿಯರ್ ಮಗ್ ಫಿಲ್ ಮಾಡೋದು ಹಿಂಗೆ ಅಲ್ವಾ? ನೋಡಿ ಈ ಥರ ನೀರ್ ಜೊತೆ ಮಿಕ್ಸ್ ಆಗಬೇಕು. ಆ ನೀರ್ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೀರ್ ಜೊತೆಗೆ ನೀಟಾಗಿ ಮಿಕ್ಸ್ ಆದ್ರೆ ಏನಾಗುತ್ತೆ, ಇದ್ರದ್ದು ಚೆನ್ನಾಗಿ ಫ್ರೆಂಡ್ಶಿಪ್ ಆಗುತ್ತೆ ನೀರ್ ಜೊತೆಗೆ. ನೀರ್ ಜೊತೆಗೆ ಫ್ರೆಂಡ್ಶಿಪ್ ಆದಮೇಲೆ ರಿಮೈನಿಂಗ್ ವಾಟರ್ ಏನಿದೆ 900 ml ಅದನ್ನು ನಾವು ಇದರಲ್ಲಿ ಫಿಲ್ ಮಾಡ್ತೀವಿ.
ಸೊ ರಿಮೈನಿಂಗ್ ವಾಟರು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಎಷ್ಟಿದೆ ಟೋಟಲು ನೋಡಿ, ಇಲ್ಲಿ 900 ml ಕಂಪ್ಲೀಟಾಗಿ ಇಲ್ಲಿಗೆ ಬಂದರೆ 1000 ml 1000 ml ಆಗುತ್ತೆ. 1000 ml ನೀರು ಹಾಕಬೇಕು. ಸರ್ ಇವಾಗ ನೀವೇ ಮಾಡ್ತಾ ಇದ್ದೀರಾ? ಎಸ್ ಸರ್, ನಾನೇ ಮಾಡ್ತಾ ಇದ್ದೀನಿ, ನಾನೇ ಡೆಮೋ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಂಬಿಡಿ. 100 ml ಆಫ್ ಶಾಂಪು ಹಾಕಿದ್ವಿ, 900 ml ಆಫ್ ವಾಟರ್ ಹಾಕಿದ್ವಿ, ಚೆನ್ನಾಗಿ ಶೇಕ್ ಮಾಡಿದ್ವಿ, ಮಿಕ್ಸ್ ಮಾಡಿ ಹಾಕಿದ್ವಿ. ರಿಸಲ್ಟ್ ರೆಸ್ಪಾನ್ಸ್ ನೋಡಿ. ಐಸ್ ಕ್ರೀಮ್ ಫೋಮ್ ಶಾಂಪು ಅಂತಲೇ ಹೇಳಿದ್ದೆ ನಾನು ನಿಮಗೆ. ಈಗ ನೋಡಿ ಐಸ್ ಕ್ರೀಮ್ ತರ ಬರುತ್ತಾ? ಅಂದ್ರೆ ಇದು ತಿನ್ನೋ ಐಸ್ ಕ್ರೀಮ್ ಅಲ್ಲ, ಇದು ಗಾಡಿಗೋಸ್ಕರ ಮಾಡಿರುವಂತ ಐಸ್ ಕ್ರೀಮು. ಹಾಕಿ ಸರ್ ನೋಡೋಣ. ಏನ್ ಸರ್ ಇದು ಹಿಂಗ್ ಕವರ್ ಆಗೋಯ್ತು? ಜಾಸ್ತಿನೂ ಹೊಡೆಯಂಗಿಲ್ಲ ವೀಕ್ಷಕರೇ, ನೋಡಿ ನೀಟಾಗಿ ಯೂಸ್ ಮಾಡಬೇಕು ಕರೆಕ್ಟಾಗಿ. 1 ಪಾರ್ಟ್ ಕಂಪ್ಲೀಟ್ ಆಯ್ತು, ಈಗ ಸೆಕೆಂಡ್ ಪಾರ್ಟ್ ನೋಡಿ. ಸೆಕೆಂಡ್ ಪಾರ್ಟ್ ಕೂಡ ನಾವು ತೋರಿಸ್ತೀವಿ. ಮಾಡಿ ಮಾಡಿ ಮಾಡಿ. ಸೆಕೆಂಡ್ ಪಾರ್ಟ್ ಆಯ್ತು. ಕ್ರೇಜಿ ಸರ್ ಇದು. ಕಮಾನ್ 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 ಮಾಡಿ ಮಾಡಿ ಮಾಡಿ. ಇವಾಗ ನಾವು ತೋರಿಸ್ತಾ ಇರೋದು ಥರ್ಡ್ ಪಾರ್ಟ್ ನೋಡಿ. ಸರ್, ಫೋಮ್ ಹೊಡೆಯೋದು ಒಂದು ಕಲೆ ಗಾಡಿ ಮೇಲೆ. ಫೋಮಿಂಗ್ ಈಸ್ ಆನ್ ಆರ್ಟ್, ಆ್ಯಂಡ್ ಆ ಆರ್ಟ್ನ ನೀವು ಚೆನ್ನಾಗಿ ಕಲಿಬೇಕು ಅಂದರೆ ನೀವು ಒಬ್ಬ ಆರ್ಟಿಸ್ಟ್ ಆಗೇ ಇರಬೇಕು. ಸಿಗ್ಬಿಡ್ತು ಅಂತ ರಪ 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 ಹೆಂಗೆ ಬೇಕು ಹಂಗೆ ಹೊಡೆಯೋದಲ್ಲ. ಹೊಡೀರಿ ಸರ್. ಸೂಪರ್ ಅಲ್ಲ ಸರ್ ಇದು? ನೋಡಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಬಿಡಿ ಸರ್. ಫುಲ್ ಐಸ್ ಕ್ರೀಮ್ ತರ ಕಾಣುತ್ತೆ ನಿಮಗೆ. ಥಿಕ್ ಡೆನ್ಸ್ ಫೋಮ್ ಬಂದಿದೆ. ಇಡೀ ಕಾರ್ ಕವರ್ ಆಯ್ತಲ್ಲ ಸರ್ ಇದು? ಕಂಪ್ಲೀಟ್ ಕಾರ್ ಕವರ್ ಆಯ್ತು. ನೀಟಾಗಿ ನೋಡ್ಕೊಂಬಿಡಿ. ಇಲ್ಲಪ್ಪ, ನನಗೆ ನಂದು ಪರ್ಸನಲ್ ಕಾರ್ ಇದೆ, ಕೆಲವರೆಲ್ಲ ಮನೇಲಿ ಗಾಡಿ ತೊಳಿತಾರೆ, ಅವ್ರು ಇನ್ನೂ ಉಳಿದಿದೆ ನೋಡಿ. ಇನ್ನೂ ಒಂದು 2 ಕಾರ್ಸ್ ಆಗುತ್ತೆ. 2 ಕಾರ್ ಆಗುತ್ತೆ ಸರ್? ಆರಾಮಾಗಿ ಆಗುತ್ತೆ, 2 ಕಾರ್ಸ್ ಆಗುತ್ತೆ. ಇನ್ನ ನನಗೇನಾದರೂ ಇಲ್ಲ, ನಾನು ಮನೇಲೆ ಗಾಡಿ ತೊಳಿತೀನಿ, ನನ್ನ ಹತ್ರ ಈ ಥರ ಸೆಟಪ್ ಇದೆ, ಸ್ಮಾಲ್ ಪ್ಯಾಕಿಂಗ್ಸ್ ಇದಾವೆ ನಮ್ಮ ಹತ್ರ, ಅವ್ರು ಬೇಕಂದ್ರೆ ಇನ್ನೊಂದು ಲೇಯರು ಹೊಡಿಬೋದು. ಹೊಡಿರಿ ಒಂದು ರೌಂಡ್. ಇನ್ನೊಂದು ಲೇಯರು ಹೊಡಿಬೋದು. ಇನ್ನೊಂದು ಲೇಯರು ಹೊಡಿಬೋದು. ಓ ಮೈ ಗಾಡ್. ನೋಡಿ ವೀಕ್ಷಕರೇ, ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮೇ ಅಲ್ಲ ಸರ್ ಇದು? ಸರಿ ಸರ್, ಇವಾಗ ವಾಶ್ ಮಾಡಲಿ, ಫಿನಿಶಿಂಗ್ ನೋಡ್ಬಿಡೋಣ, ಏನು ಹೇಳ್ತೀರಾ? 100% ಸರ್. ವಾಶ್ ಮಾಡಾದ್ಮೇಲೆ ಬಿಸಿಲಲ್ಲಿ ಕಾರ್ ನಿಲ್ಸೋಣ. ಬಿಸಿಲಲ್ಲಿ ಕಾರ್ ನಿಲ್ಸಾದ್ಮೇಲೆ ಒಂದು ಸಿಂಗಲ್ ಲೇಯರ್ ನಿಮಗೆ ಶೈನಿಂಗ್ ಸಿಗುತ್ತೆ. ದಟ್ ಈಸ್ ದ ಪವರ್ ಆಫ್ BMW. ನೋಡೋಣ ಸರ್ ಇವಾಗ. ಎಸ್ ಸರ್, 100%. ಸೊ ವೀಕ್ಷಕರೇ, ಇವಾಗ ಈ ಸರ್ವಿಸ್ ಸೆಂಟರ್ನ ಓನರ್ ಆಗಿರುವಂಥ ನಿಖಿಲ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಇದನ್ನ BMW ಫೋಮ್ ಲಿಕ್ವಿಡ್ ಯಾವಾಗಿಂದ ಯೂಸ್ ಮಾಡ್ತಾ ಇದ್ದಾರೆ? 1.5 year ಆಗಿದೆ. 1.5 year ಆಗಿದೆ. ಓಕೆ ಸರ್, ನನ್ನ ಮೇನ್ ಕ್ವಶನ್ ಏನಂತಂದ್ರೆ, ಆಸ್ ಅ ಓನರ್ ನಿಮಗೆ ಹೇಗೆ ಅನಿಸ್ತು ಲಿಕ್ವಿಡ್? ವೆರಿ ನೈಸ್. ಫೋಮ್ ಬಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫೋಮ್ ಕೂಡ ನಮಗೆ ಗ್ಲಾಸಿನೆಸ್ ಸಿಗುತ್ತೆ ವಾಶ್ ಮಾಡಿದ್ರೆ. ಆ್ಯಂಡ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಲ್ಸೋ ವೆರಿ ನೈಸ್, ಚೆನ್ನಾಗಿ ಬರ್ತಾ ಇದೆ. ಈಗ ನಿಮ್ಮಲ್ಲಿ ಬಂದ ಕಸ್ಟಮರ್ಗಳು, ಎಸ್ಪೆಷಲಿ ನೋಡ್ತಾ ಇದ್ದೀನಿ ಪ್ರೀಮಿಯಂ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ. ಆಫ್ಟರ್ ವಾಶ್ ಏನು ಹೇಳ್ತಾ ಇದ್ದಾರೆ ಸರ್? ಚೆನ್ನಾಗಿ ಸ್ಯಾಟಿಸ್ಫೈಡ್ ಇದ್ದಾರಾ? ಸೂಪರ್. ಕಂಪ್ಲೇಂಟ್ಸ್ ಏನಾದರೂ ಬಂದಿದ್ದೀಯಾ? ಸ್ಯಾಟಿಸ್ಫೈ ಇರೋದ್ರಿಂದನೇ 1.5 year ಇಂದ ನಾನು ಅದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಸರ್ BMW ಅವರು? ಆಲ್ ಇನ್ ಒನ್ ಡ್ರೆಸ್ಸಿಂಗ್ ಇದೆ, ಆಮೇಲೆ ಫೋಮ್ಸು, ಕಲರ್ ಫೋಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಜಾಸ್ತಿ ಜನ ಕಲರ್ ಫೋಮ್ಸ್ ಯೂಸ್ ಮಾಡಲ್ಲ, ನಮ್ಮಲ್ಲಿ ಕಲರ್ ಫೋಮ್ ಯೂಸ್ ಮಾಡ್ತೀವಿ. ಆ್ಯಂಡ್ ತುಂಬ ಲಕ್ಸುರಿ ಕಾರ್ಸ್ ಜಾಸ್ತಿ ನಮ್ಮಲ್ಲಿ. ಲಕ್ಸುರಿ ಕಾರ್ ಅವ್ರ ಡಿಮ್ಯಾಂಡ್ ತಕ್ಕಂಗೆ ಏನೇನು ಬೇಕು ಎಲ್ಲ ಇವ್ರ ಹತ್ರ ಇದೆ. ಲಕ್ಸುರಿ ಕಾರ್ ಅಂದಾಗ ನಾವು ರಿಸ್ಕ್ ತಗೊಳಕ್ಕಾಗೋದಿಲ್ಲ, ನೀಟಾಗಿ ಕೊಡಲೇಬೇಕು. ಸರ್, ಎಂಡ್ ಆಫ್ ದ ಡೇ ನಮ್ಮ ವೀಕ್ಷಕರಿಗೆ ಹೇಳಿ, ನೀವು ಈ ಥರ ಸರ್ವಿಸ್ ಸೆಂಟರ್ಗಳ ಮಾಲೀಕರು ಯಾರು ಇದ್ದಾರೆ ಅವರೆಲ್ಲ BMW ಪ್ರಾಡಕ್ಟ್ ಯೂಸ್ ಮಾಡ್ಬೋದಾ? ನೀವೇ ಹೇಳಿ ಸರ್, ನೀವೇ ಹೇಳಿ. ಖಂಡಿತ ಒಳ್ಳೆ ಪ್ರಾಡಕ್ಟ್ ಇದೆ, ಪ್ರತಿಯೊಂದು ಅವ್ರದ್ರಲ್ಲಿ ಚೆನ್ನಾಗಿದೆ. ಟೈರ್ ಪಾಲಿಶ್ ಆಗಲಿ, ಫೋಮ್ ಆಗಲಿ, ಕಲರ್ ಫೋಮ್ಸ್ ಆಗಲಿ, ತುಂಬ ಆಲ್ ಇನ್ ಒನ್ ಪಾಲಿಶ್ ಆಗಲಿ, ಎಲ್ಲದರಲ್ಲೂ ಸಕ್ಕದಾಗಿದೆ. ದಯವಿಟ್ಟು ಯೂಸ್ ಮಾಡಿ. ಒಂದ್ಸಲ ಯೂಸ್ ಮಾಡಿದ್ರೆ ನೀವು ಚೇಂಜ್ ಮಾಡಲ್ಲ, ಖಂಡಿತ ನೀವು ಅದಕ್ಕೆ ಹೋಗ್ತೀವಿ. ಹೌದಾ ಸರ್? ಶೋರ್ ಅಂತೀರಾ? ಒಂದು ತಮ್ಸ್ ಕೊಡ್ಬೋದು BMW ಅವ್ರಿಗೆ? ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರಲ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಕಾರ್ ಫಿನಿಶಿಂಗ್ ಆಯಿತು ನೋಡಿ ಸರ್, ನೋಡ್ಬೋದು, ಡೀಟೇಲ್ಡ್ ಆಗಿದೆ, ಎಲ್ಲ ಕ್ಲೀನ್ ಆಗಿದೆ. ಒಂದು ಲೇಯರ್ ಶೈನ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ. ಬನ್ನಿ ಸರ್, ಹಂಗೆ ಮನೆಯಲ್ಲಿ ಆಕ್ಚುಲಿ ಶೈನ್ ಇದೆ. ಈ ಕಾರ್ಗೆ ನಾನೇ ಟೆಸ್ಟಿಮೋನಿಯಲ್ ಅಂತ ಹೇಳ್ಬೋದು. ಇವರೇ ಟೆಸ್ಟಿಮೋನಿಯಲ್. ಸ್ಟಾರ್ಟಿಂಗ್ ನೋಡಿದ್ರೆ ಗಲೀಜಾಗಿತ್ತು, ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಕಂಪ್ಲೀಟ್ ರೆಡಿ ಇದೆ. ಯಾಕೆ ಒಂದನೇದಾಗಿ BMW ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಎರಡನೇದಾಗಿ ಇವ್ರಿಗೆ ಆಟೋ ಮಿನಿಸ್ಟ್ರಿ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಇಬ್ಬರು ಸೂಪರ್. ಹುಡುಗರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಅವ್ರು ತೋರಿಸಿ, ಅಲ್ಲಿ ಹುಡುಗರಿಗೆ ತೋರಿಸಿ, ಹುಡುಗರೆಲ್ಲ ಸೂಪರಾಗಿ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಬನ್ನಿ ಸರ್, ಹಂಗೆ ನೋಡಿ. ಇಲ್ಲಿ ಬನ್ನಿ ಕಂಪ್ಲೀಟ್ ಆಗಿ ನೋಡಿ. ಆಲ್ಮೋಸ್ಟ್ ಫುಲ್ ಕ್ಲೀನ್ ಆಗಿದೆ ನೋಡಿ. ಕಂಪ್ಲೀಟ್ ಕ್ಲೀನು. ಮುಂದೆ ತೋರಿಸಿ, ಕಡೆ ಎಲ್ಲ ತೋರಿಸಿ ಕ್ಲೀನಾಗಿ.
ಬನ್ನಿ ಸರ್ ನೋಡಿ ಪ್ಲೀಸ್. ಮೇನ್ ಆಗಿ ಗ್ಲಾಸ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಬಂತು ಸರ್ ಇದು. ಅಲ್ವಾ, ಕಂಪ್ಲೀಟ್ ಕ್ಲೀನ್ ಆಗಿದೆ. ಒಂದು ಲೇಯರ್ ಶೈನು ನೋಡ್ಬೋದು ನೀವು. ಒಂದು ಲೇಯರ್ ಶೈನ್ ಬಂತು ಅಂತ ಎಸ್ ಎಸ್ ಸರ್. ಸೊ ನೀವು ಹೇಳೋ ಪ್ರಕಾರ BMW ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಆಗಿದೆ ಸರ್. ಆಗಿದೆ. ನನ್ನ ಗಾಡಿನೇ ಆಗಿರೋದ್ರಿಂದ ನೋಡ್ಕೋಬಹುದು. ನಾನೇ ಟೆಸ್ಟಿಮೋನಿಯಲ್ ಕೊಡ್ತೀನಿ. ವೈಟ್ ವೆಹಿಕಲ್ಲು ಬೇಗ ಕಾಣುತ್ತೆ, ಡಸ್ಟ್ ಇದ್ರೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಮೇಲೆ ವೈಟ್ ವೆಹಿಕಲ್ ಸ್ಪೆಷಾಲಿಟಿ ಇಲ್ಲ ಅಂದರೆ ತಿರ್ಗಾ ಮತ್ತೆ ಶೈನ್ ಮಾಡಿದ್ರು ನಿಮಗೆ ಬೇಗ ಗೊತ್ತಾಗುತ್ತೆ. ಒಂದು ಎರಡನೇದು BMW ಐಸ್ ಕ್ರೀಮ್ ಫೋಮ್ ಶಾಂಪೂಲ್ಲಿ ಸಾಮಾನ್ಯವಾಗಿ ಕೈಗಳಿಗೆ ಕಡ್ತಾ ಬರುತ್ತೆ ಹುಡುಗರಿಗೆ ಬೇರೆ ಶಾಂಪೂಗಳೆಲ್ಲ ಯೂಸ್ ಮಾಡಿದ್ರೆ. BMW ಶಾಂಪೂ ಏನಂದರೆ pH ನ್ಯೂಟ್ರಲ್ ಆಗಿ pH ಬ್ಯಾಲೆನ್ಸ್ಡ್ ಆಗಿರುತ್ತೆ ಪ್ರಾಡಕ್ಟ್ ಅದು. ಸೊ ಹುಡುಗರುಗಳಿಗೆ ಇಲ್ಲೆಲ್ಲ ಕೈ ಸಂಧಿಗಳಲ್ಲೆಲ್ಲ ಏನಾದರೆ ಕಡ್ತಾ ಬರೋದಾಗಲಿ, ಇರಿಟೇಷನ್ ಆಗಲಿ, ಸ್ಕಿನ್ ಇರಿಟೇಷನ್ ಆಗೋದು ಅದಾಗಲ್ಲ. ಏನಕ್ಕೆ ಹೇಳ್ತಾ ಇದೆ ಈ ವಿಷಯ ಅಂದರೆ, ಸುಮಾರು ಸರ್ವಿಸ್ ಸ್ಟೇಷನ್ನು ಎಲ್ಲ ಕಡೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಕೈ ಕಡ್ತಾ ಬರೋದು ಸಡನ್ ಆಗಿ ಅವ್ರಿಗೂ ನಾವು ನೋಡ್ಕೊಬೇಕು. ಏನಕ್ಕೆ ಬರುತ್ತೆ ಅದೇ ಅಂದರು, ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಏನಾದರೂ ಒಂದು. ಯಾಕಂದರೆ ಕಾಸ್ಟ್ ಕಟ್ಟಿಂಗೋಸ್ಕರ ಇದ್ದಾರೆ. ಬಟ್ BMW ಪ್ರಾಡಕ್ಟ್ ಏನಾಗಿದೆ, ಕಂಪ್ಲೀಟಾಗಿ ಅದನ್ನೆಲ್ಲ ಮೈಂಡಿಗೆ ಇಟ್ಕೊಂಡು ಯಾವ ಥರ ಡಿಸೈನ್ಡ್ ಆಗಿದೆ ಆ ಪ್ರಾಡಕ್ಟು ಅಂದರೆ, ಸರ್ವಿಸ್ ಸ್ಟೇಷನಲ್ಲಿ ಹುಡುಗರು ಮಿನಿಮಮ್ ಆನ್ ಸ್ಪಾಟಲ್ಲಿ 8 ರಿಂದ 9 ಅವರ್ ಕೆಲಸ ಮಾಡ್ತಾ ಇರ್ತಾರೆ. ಕೈಗಳೆಲ್ಲ ನೀರಲ್ಲೇ ಇರುತ್ತೆ, ಆಮೇಲೆ ಪ್ಲಸ್ ಕೆಮಿಕಲ್ಲು ಎಲ್ಲ ಇರುತ್ತೆ. ಅವ್ರಿಗೇನು ಆಗಬಾರ್ದು, ಕೈಗಳಿಗೇನು ಆಗಬಾರ್ದು. ಅವಾಗೇನಾಗುತ್ತೆ, pH ನ್ಯೂಟ್ರಲ್ ಇರೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಕ್ರಿಯೇಟ್ ಇಲ್ಲ ಅಂತ. ಎರಡನೇದು, ಗಾಡಿಗಳಿಗೆ ಪೇಂಟಿಗೆ ಎಫೆಕ್ಟ್ ಆಗೋದಾಗಲಿ ಅವೆಲ್ಲ ಪ್ರಾಬ್ಲಮ್ ನಿಮಗೆ ಸಿಗಲ್ಲ. ಉಲ್ಟಾ ನಿಮಗೆ ಶೈನಿಂಗ್ ಸಿಗುತ್ತೆ. ಯಾಕಂದರೆ ಅದು ಏನು ಎಸಿಡಿಕ್ ಕಂಟೆಂಟೇ ಇರಲ್ಲ ಅದ್ರ ಒಳಗಡೆ. ಸೊ ಮೇನ್ ಒಂದು ಇದ್ರ ಪರ್ಪಸ್ ಏನು BMW ಕಾರ್ ತೊಳೆಯುವಾಗೆ ತೊಳೆದು ಆದಮೇಲೆ ಶೈನಿಂಗ್ ಆಗಬೇಕು, ನೀಟಾಗಿ ಕ್ಲೀನ್ ಆಗಬೇಕು, ಹುಡುಗರುಗಳಿಗೆ ಏನೂ ತೊಂದರೆ ಆಗಬಾರ್ದು, ಬರುವಂಥ ಕಸ್ಟಮರಿಗೆ ಪ್ರೀಮಿಯಂ ಕ್ವಾಲಿಟಿ ಸರ್ವಿಸ್ ಕೊಡೋ ಥರ ಇರಬೇಕು. ಓಕೆ ಸರ್, ಇವಾಗ ಫೈನಲ್ ಆಗಿ ಸರ್ ನೀವು ಬಂದುಬಿಡಿ, ಇಲ್ಲೇ ಬಂದುಬಿಡಿ. ಸೊ ಯಾರಾದರೂ ಬೈ ಮಾಡಬೇಕು ಲೋಕಲ್ ಆಗಿ ಬೆಂಗಳೂರಲ್ಲಿ ಅಂತಂದರೆ ಹೇಗೆ ಬೈ ಮಾಡುವಂಥದ್ದು? ಏನು ಡೈರೆಕ್ಟ್ಲಿ ಈಗ ನಾರ್ಮಲ್ ಆನ್ಲೈನ್ ನಂಬರ್ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಆಫೀಸ್ ಮೇನ್ ರಾಜಾಜಿನಗರ್ನಾಗಿದೆ, ಇಲ್ಲಿ ಶಿವನಗರ, ಶಿವನಗರ ನಂಬರ್ ಇದೆ. ಮೇನ್ ಲ್ಯಾಂಡ್ ಮಾರ್ಕ್ ಅದ BSPU ಕಾಲೇಜ್ ಇದೆ, ನಿಯರ್ ಬೈ ಅಲ್ಲೇ ಇದೆ ಸರೌಂಡಿಂಗ್. ಶ್ರೀ ಸಿದ್ಧಿ ವಿನಾಯಕ್ ಎಂಟರ್ಪ್ರೈಸಸ್ ಅಂತ ಗೂಗಲ್ನಾಗ ಚೆಕ್ ಮಾಡಿದ್ರೆ ಸದ್ಯಕ್ಕೆ ಕಂಪ್ಲೀಟ್ ಆನ್ಲೈನ್ ಡಿಸ್ಕ್ರಿಪ್ಷನ್ ಎಲ್ಲ ಸಿಗುತ್ತೆ. ಓಕೆ, ನೀವು ಎಷ್ಟೇ ಕ್ವಾಂಟಿಟಿ ಇದ್ರೂ ನೀವೇ ಕಳಿಸ್ಕೊಡ್ತೀರಾ ಸರ್? ಎಲ್ಲ ನೀವು ಆರ್ಡರ್ ಜಸ್ಟ್ ಫೋನಿಂದ ಆರ್ಡರ್ ಮಾಡೋದ್ರಿಂದ ಕೋಟರ್ ಬುಕ್ ಮಾಡಿ ಇಮಿಡಿಯೇಟ್ ಡಿಸ್ಪ್ಯಾಚ್ ಆಗಿಬಿಡುತ್ತೆ. ದಿಲ್ ಬಿ ನಾಟ್ ಎನಿ ಡಿಲೇಸ್ ಆ ಥರ ಏನಿರಂಗಿಲ್ಲ. ಇಮಿಡಿಯೇಟ್ ಸ್ಟಾಕು, ಇಮಿಡಿಯೇಟ್ ಡಿಸ್ಪ್ಯಾಚ್. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ BMW ಕಡೆಯಿಂದ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಮಾತು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಯೂಟ್ಯೂಬ್ ಚಾನಲ್ನ ನಾನು ಆಲ್ಮೋಸ್ಟ್ ತುಂಬ ಸಮಯದಿಂದ ನೋಡ್ತಾ ಇದ್ದೀನಿ. ಕ್ವಾಲಿಟಿ ಆಫ್ ಕಂಟೆಂಟ್ ತುಂಬ ಸಿಗುತ್ತೆ. ಕಸ್ಟಮರ್ ಎಂಡ್ ಯೂಸರ್ಗೆ ಯೂಸ್ ಆಗೋದಾಗಲಿ, B2B ಬಿಸ್ನೆಸ್ ಮಾಡೋಲ್ಲಾಗಲಿ, ಎಲ್ಲ ಥರದ ಒಂದು ಕಂಟೆಂಟ್ನ ಒಂದು ಬಂಚ್ ಆಫ್ ಮಾಡಿಬಿಟ್ಟು ಅದನ್ನು ಕಸ್ಟಮರ್ಗೆ ತೋರಿಸ್ತಾರೆ, ವೀಕ್ಷಕರಿಗೆ ತೋರಿಸ್ತಾ ಇರ್ತಾರೆ. ಸೊ BMW ಕಡೆಯಿಂದ ಕನ್ನಡ ಕುಮಾರ ವೀಕ್ಷಕರಿಗೆ ಹೇಳೋದೇನೆಂದರೆ, ಒಂದ್ಸರಿ ವಿಸಿಟ್ ಮಾಡಿ. BMW ಬೆಂಗಳೂರು ಸ್ಟೋರ್ ಇದೆ, ಬೆಂಗಳೂರು ಕಸ್ಟಮರ್ಸಿಗೆ ಹೇಳ್ತಾ ಇರೋದು, ಬೆಂಗಳೂರು ವೀಕ್ಷಕರಿಗೆ ಹೇಳ್ತಾ ಇರೋದು. ಒಂದ್ಸರಿ ವಿಸಿಟ್ ಮಾಡಿ. ಶ್ರೀ ಸಿದ್ಧಿವಿನಾಯಕ್ ಎಂಟರ್ಪ್ರೈಸಸ್, ಮಿಸ್ಟರ್ ಪ್ರಕಾಶ್ ಅವರು ಇರ್ತಾರೆ. ನೀವು ಸ್ಮಾಲ್ ಪ್ಯಾಕಿಂಗ್ನ ತೊಗೊಳ್ಳಿ, ಯೂಸ್ ಮಾಡಿ, ರಿವ್ಯೂ ಕೊಡಿ ನಮಗೆ. ದೊಡ್ಡ ಪ್ಯಾಕಿಂಗ್ನ ಆಮೇಲೆ ತೊಗೊಳ್ಳಿ ಸರ್. ಅದು ಒಳ್ಳೆ ಮಾತು ಸರ್. 100% ಯೂಸ್ ಮಾಡಲಿ, ಆಮೇಲೆ ಬೈ ಮಾಡಲಿ. ಇದೇ ಥರನೇ ಬೇರೆ ವೀಡಿಯೋಸ್ ಬರ್ತಾ ಇರ್ತವೆ. ಇವತ್ತು ಐಸ್ ಕ್ರೀಮ್ ಫೋಮ್ ಶಾಂಪು ಹೇಗಾಯಿತು, ಅದೇ ಥರನೇ ಆ್ಯಂಟಿ ಡಸ್ಟ್ ಟೈರ್ ಪಾಲಿಶ್ ಇದೆ, ಆ್ಯಂಟಿ ಡಸ್ಟ್ ಡ್ಯಾಶ್ಬೋರ್ಡ್ ಪಾಲಿಶ್ ಇದೆ, ಹಾರ್ಡ್ ವಾಟರ್ ಸ್ಪಾಟ್ ರಿಮೂವರ್ ಇದೆ, ಇಂಜಿನ್ ಕ್ಲೀನ್ ಹೇಗೆ ಮಾಡಬೇಕು, ಯಾವ ಕೆಮಿಕಲ್ಸ್ ಯೂಸ್ ಮಾಡಬೇಕು, ನಾವು ಇಂಟೀರಿಯರ್ ಕ್ಲೀನ್ ಯಾವ ಥರ ಮಾಡಬೇಕು, ಅದಕ್ಕೆ ತಕ್ಕನಂಗೆ ಯಾವ ಥರ ಕೆಮಿಕಲ್ಸ್ ಯೂಸ್ ಮಾಡಬೇಕು, ರಬ್ಬಿಂಗ್ ಹೇಗೆ ಮಾಡಬೇಕು, ಸುಮಾರು ಥರದ ಡೀಟೇಲಿಂಗ್ ಪ್ರಾಡಕ್ಟ್ಸ್ ಏನೇನು ಬೇಕು ಎಲ್ಲ ಸಿಗುತ್ತೆ. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಒಂದೊಂದೇ ವೀಡಿಯೋನ ಕನ್ನಡ ಕುವರ ಚಾನಲಲ್ಲಿ ವ್ಯೂವರ್ಸಿಗೆ ನಾವು ಸ್ಪೆಷಲಾಗಿ ಬಿಡ್ತೀವಿ ಸರ್. ಸೂಪರಾಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿ ಪ್ರಪಂಚದಾದ್ಯಂತ ಮುಡಿಸಿರೋ ಪ್ರಾಡಕ್ಟನ್ನು ಲೋಕಲ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ.